ರಾಜ್ಯದಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಬಂದ್ರು ನಿಮ್ಮ ಮುಖದಲ್ಲಿ ಕಳೆನೇ ಕಾಣ್ತಾ ಇಲ್ಲಲ್ಲ, ಯಾಕ್ರಿ? ಕಳೆ ಎಂಬುದು ಕೆಂಡದ ಸೆಳಕ್ಕೆ ಕಾರ್ಕವಾಗಿ ಬಂದು ಹೋಗಿರುವಾಗ ಹೇಗೆ ಹೇಳುತ್ತದೆ ನಿರ್ಮಲ ಈ ಬಡವನ ಮುಖ? ಕತ್ತಿಗೆ ಲತೆ ಪೆಟ್ಟು ಮನುಷ್ಯನಿಗೆ ಮಾತ್ಮ ಪೆಟ್ಟು ಎನ್ನುವ ಗಾದೆಯ ನುಡಿಯಂತೆ ಹೋದ ಮರ್ಯಾದೆ ಒಂದು ತಾಳಲಾರದ ದೊಡ್ಡ ಪೆಟ್ಟಾಗಿ ಪರಿಣಮಿಸಿದಾಗ ನಮ್ಮ ಎಲ್ಲಿಂದ ಕರೆ ಬರಬೇಕು? ಹುಚ್ಚಿ ನಮ್ಮ ಎಲ್ಲಿಂದ ಕರೆ ಬರಬೇಕು? ಸ್ವಾಮಿ, ಮಾನವೀಯತೆಯ ದೃಷ್ಟಿಯಿಂದ ನೀವು ಮಾಡಿದ್ದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ತಪ್ಪು ಮಾಡುವುದು ಸಹಜ, ಆದ್ರೆ ತೀರ್ಪಿ ನಡೆದುಕೊಂಡು ಹೋಗಬೇಕು ಸ್ವಾಮಿ. ಎಲ್ಲವನ್ನು ಮರೆತು ನೆಮ್ಮದಿಯ ಬಾಳನ್ನು ಸಾಗಿಸಲು ಆಗುವುದಿಲ್ಲವೇ ನಿಮ್ಮ ಕೈ? ನಿಜ ನಿರ್ಮಲ, ಆದರೆ ನೆಮ್ಮದಿಯ ಬಾಳು ಸಾಗಿಸಬೇಕೆಂದು ನಾನೆಷ್ಟು ಪ್ರಯತ್ನ ಪಟ್ಟರು ಕಳೆದು ಹೋದ ಚಿಂತೆಯೇ ನನ್ನ ಮನ ಕೆಣಕುತ್ತಿದೆ ನಿರ್ಮಲ. ಕಳೆದು ಹೋದ ಚಿಂತೆಯೇ ನನ್ನ ಮನ ಕೆಣಕುತ್ತಿದೆ. ಸ್ವಾಮಿ, ನಿಮ್ಮ ಚಿಂತೆಯನ್ನು ಹೇಗೆ ದೂರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನಿಮ್ಮೊಂದಿಗೆ ಹಾಡಿ ಕುಣಿಯಬೇಕು ಅಂದರೆ ನಿಮ್ಮ ಚಿಂತೆ ತಾನೇ ಮಾಯವಾಗುತ್ತದೆ ಅಲ್ವಾ? ಊಟಕ್ಕೆ ಬರುವುದಿಲ್ಲ? ನಿರ್ಮಲ, ಈ ಕಡೆಯಿಂದ ರವೀಂದ್ರ ಬರುವಂತೆ ಕಾಣುತ್ತದೆ. ನೀನು ಹೋಗಿ ಊಟಕ್ಕೆ ಸಿದ್ಧಪಡಿಸು, ನಂತರ ಎಲ್ಲರೂ ಸೇರಿ ಊಟ ಮಾಡೋದು. ಆಯ್ತು, ಹಾಗೆ ಆಗಲಿ.
ಕೈಗೊಂಡ ನಮ್ಮ ರಾಜಣ್ಣ ಇನ್ನೂ ಮನೆಗೆ ಬಂದಿಲ್ಲವೇ? ಬಾತಮ್ಮ, ಇನ್ನು ಸ್ವಲ್ಪ ಸಮಯದಲ್ಲಿ ಬಂದರು ಬರಬಹುದು. ಅಂದ ಹಾಗೆ ಹೇಗೆ ನಡೆಯುತ್ತದೆ ನಿಮ್ಮ ಇನ್ಸ್ಪೆಕ್ಟರ್ ಡ್ಯೂಟಿ? ಚೆನ್ನಾಗಿ ನಡೀತಿದೆ ಅಣ್ಣ. ಆದರೆ ಒಡ ಹುಟ್ಟಿದ ಅಣ್ಣನ ಕೈಗೆ ಬೇಡಿ ತೋರಿಸಿ ಪಾಪಿನ ಅನಾಥ ಎಂಬ ಕೊರಗು ಮಾತ್ರ ನನ್ನ ಕಾಡುತ್ತಲೇ ಇದೆ. ಹಾಗೆಲ್ಲ ಭಾವಿಸಿಕೊಳ್ಳಬೇಡ ತಮ್ಮ. ಅದು ನಿನಗೆ ಸರ್ಕಾರ ಕೊಟ್ಟಿರುವ ಕರ್ತವ್ಯ. ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ನಿಷ್ಠೆಯಿಂದ ಕೆಲಸ ಮಾಡಿರುವಲ್ಲ, ಅದು ಈ ನಿನ್ನ ಅಣ್ಣನಿಗೆ ಹೆಮ್ಮೆ. ಬಹಳ ಚಿಕ್ಕವನಾಗಿ ಬಿಟ್ಟೆ ಅಣ್ಣ ಈ ನಿನ್ನ ದೊಡ್ಡತನದ ಮಾತಿಗೆ. ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಎಂದು ಬಲ್ಲವರು ಹೇಳಿದ ಮಾತಿದೆ. ಆದರೆ ಸುಗೂಸಿ ಇರುವಾಗಲೇ ತಾಯಿಯನ್ನು ಕಳೆದುಕೊಂಡಿರುವ ನನಗೆ ಮೊದಲನೇ ಗುರು ನೀನೇ ಅಣ್ಣ, ಮೊದಲನೇ ಗುರು ನೀನೇ. ಅಷ್ಟೊಂದು ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸಬೇಡ ರವೀಂದ್ರ ನನ್ನನ್ನು. ತಾಯಿಯನ್ನು ಕಳೆದುಕೊಂಡ ನಾವು ಹಿರಿಯ ಅಣ್ಣನಾಗಿ ನನ್ನ ಕರ್ತವ್ಯ ನಾನು ಮಾಡಿದಕ್ಕೆ ಅಣ್ಣನಿಂದ ಅಭಿಮಾನ ನಿನಗೆ ಕೊನೆಯವರಿಗಿದ್ದರೆ ಅದುವೇ ನನ್ನ ಜೀವನ ಸಾರ್ಥಕತೆ. ಆಯ್ತಣ್ಣ, ಕಟುಕರೆ ತುಂಬಿದ ಈ ಸಮಾಜದಲ್ಲಿ ನೀತಿ ಎಂಬ ನೆರೆದ ಅಣ್ಣ ನೀನಾಗಿರುವಾಗ ಭಿನ್ನವಾದದ್ದನ್ನೆಲ್ಲ ಬದಿಗತ್ತಿ ಒಂದುಗೂಡಿ ಬಾಳುತ್ತೇನೆ. ಸಂತೋಷವಾಯಿತು ಸಹೋದರ, ಈ ನಿನ್ನ ಮಾತುಗಳನ್ನು ಕೇಳಿ. ನೋಡು, ಇದೇ ಸಂತೋಷಕ್ಕೆ ಹೊಟ್ಟೆ ತುಂಬ ಊಟ ಮಾಡೋಣ. ಆಯ್ತು, ನಡೆಯೋಣ, ಹೋಗೋಣ. ಅಲ್ರಿ ಅವನು ಬೇಸಿಗೆ ಮಳೆ ಕೊಡ್ತೀನಿ, ಮಳೆಗಾಲ ಮಳೆ ಕೊಡ್ತೀನಿ, ಬೇಸಿಗೆ ಬಿಸಿಲು ಕೊಡ್ತೀವಿ, ಚಳಿಗಾಲ ಚಳಿ ಕೊಡ್ತೇನೆ. ಆದ್ರೆ ನಮ್ ಗೊತ್ತ ರೊಟ್ಟೆ ನಾನ್ ನಂಬವಲ್ರಿ. ಕೊಳ್ಳೆಗಾಲ ಶ್ರೀ ಶ್ರೀ ಸ್ವಾಮಿಯವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನಮ್ಮ ಸಿದ್ಧಿ ಪುರುಷರು ನಿಮ್ಮ ಊರಿಗೆ ಆಗಮಿಸಿದ್ದು ನಿಮ್ಮ ಪೂರ್ವ ಜನ್ಮದ ಪಾಪ. ಅಲ್ಲ ನಮ್ಮ ಗುರುಗಳ ಹತ್ತಿರ ಹೊರ ಪಡೆದವರು ರಾಜನಂಗ್ ಮೆರಗತ್ತಾರ, ಲಕ್ಷ್ಮೀ ಪುತ್ರಗ್ಯಾರ, ಅಷ್ಟ ಅಲ್ದ ಸ್ಟಾರ್ ಆಗ್ಯಾರ, ಕರ್ನಾಟಕದಾಗ ದೊಡ್ಡ ದೊಡ್ಡ ಹೆಸರು ಗಳಿಸ್ಯಾರ. ಅಷ್ಟ ಅಲ್ದ ನಮ್ಮ ಗುರುಗಳ ಹತ್ತಿರ ಹೊರ ಪಡೆದುಕೊಂಡು ಮಕ್ಕಳವ್ರಿಗೆ ಮಕ್ಕಳ ಫಲ ಕೊಡೋದ್ರಾಗ ಎತ್ತಿದ ಕಾಲು ಅಲ್ಲ ಎತ್ತಿದ ಕೈ. ಓಹೋ, ನಮ್ಮ ಗುರುಗಳು ಎತ್ತ ಕಡೆ ಬಂದಂತೆ ಕಾಣುತ್ತಿದೆ. ಯಾರಿಗೆ ಹೊರ ಬೇಕಾಗಿದೆ ಅವರು ಬಂದು ದಕ್ಷಿಣ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳಿ. ಮೊದಲು ನಾವು ಹೇಳ್ಕೊಟ್ಟು ಜಪಮಂತ್ರವನ್ನು ಹೇಳುವಂತಾಗು ಕೇಳುವಂತರಾಗಿರು ಗುರುಗಳೇ. ಅಂದ್ರ ಏರುತ್ತಾ ಮೆದಳಿಗೆ ಕೆಟ್ಟ ಅರ್ಥವಾಯ್ತು ಗುರುವೇ. ಪೂಜೆಯನ್ನು 30 ನಂಬರ್ ಇಂದ ಶುರು ಮಾಡಲಿ ಅಥವಾ ಹೈಬ್ರಿಡ್ ಮೇಂಟೈನ್ ಮಾಡಲಿ? 30 ನಂಬರ್ ಬ್ಯಾಸೆ ಶಿಷ್ಯ ಹೈಬ್ರಿಡ್ ಮೂರ್ತಿಂಗಿದ್ರ ಚಪಾಟ ಬೆಂಕಿ ಹಚ್ಚುತ್ತೇನೆ ಗುರುವೇ. ಆದ್ರೆ ಕಟ್ಟಿ ಪೆಟ್ಟಿಗೆಯನ್ನು ಮೆಕ್ಕದ ಸಗಣಿ ಬಿಟ್ಟು ಬಂದಿದ್ದೇನೆ. ಇದೇನು ಶಿಷ್ಯ, ಗುರುಗಳ ಹತ್ರ ಆಸೆ ಇರ್ರಿ, ತಗೋ ಲೈಟರ್ ನಿಂದ ಹಚ್ಚುವಂತ. ಗುರುಗಳೇ, ಇದು ಬೇಗನೆ ಕಿತ್ತು ಹೊಡೆಯುತ್ತಲ್ಲ ಗುರುಗಳೇ, ಯಾಕೆ ಗುರುಗಳೇ? ಗಾಂಜಾ ಬಂದಾಗಿದೆ ಶಿಷ್ಯ, ಇದರ ಮುಕುಳಿ ಬಿಗಿ ಹಿಡಿದು ಜಗ್ಗುವಂತವನಾಗು, ತಾನೇ ಕಿತ್ತು ಕೇರೋದು. ಗುರುಗಳೇ, ನೀವು ಮೊದಲು ಮುಕುಳಿಯನ್ನು ಬಿಗಿ ಹಿಡಿದು ಜಗ್ಗಿ ತೋರಿಸಿ ಗುರುಗಳೇ, ನಾನು ಜಗ್ಗುವಂತನಾಗುತ್ತೇನೆ. ಬರುವಂತವನಾಗು ಶಿಷ್ಯ. ಏನು ಶಿಷ್ಯ, ನನಗೆ ಉಪದೇಶವಲ್ಲ ಗುರುವೇ. ಮುಂಬರುವಾಗ ಈ ಬದಿಗೆ ಬಂದರೆ ಜಗತ್ತೇ ಬೆಳೆಯುವಾಗ ಬಿದ್ದಿದೆ, ಅದಕ್ಕೆ ಬೇಗನೆ ಹೇಳ್ತಾರೆ. ಏನು ಬೇಡ ಶಿಷ್ಯ, ಕಿಂಗಿನ ಕಿಕ್ಕು ನಿನಗೆ ಇವರಷ್ಟೇ ಸಾಕು. ಮೊದಲನೇ ಹೇಳ್ಕೊಟ್ಟು ಜಪ ಮಂತ್ರವನ್ನು ಹೇಳುವಂತವನಾಗು. ಕೇಳುವಂತರಾಗಿರು ಗುರುಗಳೇ, ಹೇಳಲಿ, ನಾ ಸದಾ ಸಿದ್ಧನಾಗಿ ನಿಂತರೆ ಹೇಳುವಂತವ್ರು.
ಅಂಜಾರ್ ಕಾಲಾಗ ಅರ್ಬಿ ಬಿಡ್ತಾರಂತ, ಅಂಜದ ಇದ್ದವ್ರಿಗೆ ಮೈ ಮೇಲೆ ಬಟ್ಟೆಗಳು ಕೊಡ್ತಾರಂತ, ಸಾಲ ಕೊಟ್ಟವ ಕೋಡಂಗಿ ವೀರಭದ್ರ 3 ಬಿಟ್ಟ ಪೋರಿ 3 ಬಿಟ್ಟ ಪರಾರಿ. ಶಬ್ಬಾಸ್ ಶಿಷ್ಯ ಶಬ್ಬಾಸ್, ನೀನು ನನ್ನ ಶಿಷ್ಯನಾಗಿ ಸೇವೆ ಮಾಡ್ತಿರೋದು ಈ ಗುರುವಿನ ಅದೃಷ್ಟ. ಇಷ್ಟೊಂದು ಹೊಗಳಿಕೆ ಬೇಡ ಗುರುಗಳೇ, ಇದು ನಮ್ಮಿಬ್ಬರ ಮ್ಯಾಚ್ ಫಿಕ್ಸಿಂಗ್ ಪ್ರಭಾವ ಅಲ್ಲವೇ? ಸ್ಪೆನ್ಸರ್ ಶಿಷ್ಯ, ಹಿಂಗೆಲ್ಲ ಭಕ್ತರ ಮುಂದೆ ಬಿಚ್ಚಿ ಮಾತನಾಡಬಾರದು. ಆಯ್ತು ಗುರುಗಳೇ. ಗುರುಗಳೇ, ಇತ್ತ ಕಡೆಯಿಂದ ಯಾರೋ ಒಬ್ಬ ಲಡ್ಕಿ ಬಂದಂತೆ ಕಾಣುತ್ತಿದೆ. ನೀವು ಬೇಗ ಹೋಗಿ ಸ್ನಾನದಲ್ಲಿ ಹಸನಾಗಿರಿ. ಅನ್ಯಾಯಕ್ಕಾಗಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? ಸುಂದರನ ಸನ್ಯಾಸಿ ಮಾಡಬಹುದೇ? ಅನ್ಯಾಯಕ್ಕಾಗಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? ಸುಂದರನ ಸನ್ಯಾಸಿ ಮಾಡಬಹುದೇ? ನಮಸ್ಕಾರ ರೀ ಗುರುಗಳ. ನಮಸ್ಕಾರ. ಬಾಭಕ್ತಿ ಗುರುಗಳು ಮನದಲ್ಲಿ ಮಂತ್ರ ಪಠಿಸುತ್ತಾ ಭಕ್ತಿಯಲ್ಲಿ ಮುಳುಗಿದ್ದಾರೆ. ಪಾದ ಮುಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆದುಕೋ. ಏನ್ ಮುಟ್ಟಬೇಕ್ರಿ? ಪಾದ ಮುಟ್ಟು. ಅವ್ರ ಕೆಳಗ್ ಓಡಾಡಕ್ ಬಿಟ್ಟೆ. ಈಗ ಬರ್ತಾ ನೋಡ್ರಿ, ಬರ್ತಾನೆ ಈಗ. ಆಯ್ತ್ರಿ ಗುರುಗಳ. ಸಾಮ್ಯರದ ಹಿಂಗೆ ಮುದಡೈತದ, ಹಿಂಗಿರ್ಬೇಕದು ಬೆಳಕರ್ತ ಮುದಡೈತಿ. ಆಶೀರ್ವಾದ ಬರ್ರಿ, ಹೇಳ್ಬೇಕು ಏನು ಓದಬೇಕು. ಸ್ವಾಮ್ಯಾರ, ನಾವ್ ಏನ್ ವರ ಕೇಳಿದ್ರೆ ಕೊಡ್ತೀರೇನ್ರಿ ಸ್ವಾಮ್ಯಾರ ನೀವು? ಏಕಮ್ಮ, ನಮ್ಮ ಸಿದ್ಧ ಪುರುಷ ಹೋದ ಪಂಡಿತರ ಮೇಲೆ ನನಗೆ ಅಪನಂಬಿಕೆ. ಚೇಚೆ ಹಂಗೇನಿಲ್ರಿ. ಇವ್ರು ಸಿದ್ಧಿ ಪುರುಷ ಅಂತರ ನಾನು ಯಾರ ಬಾಯಿಂದನು ಕೇಳಿನೂ ಇಲ್ರಿ. ಇವ್ರು ಪವಾಡ ಸತಕ್ ನಾ ಯಾರ ಕಡೆಯಿಂದ ಕೇಳಿಲ್ಲ. ಅದಕ್ಕೆ ಸ್ವಲ್ಪ ಗ್ಯಾರಂಟಿ ಮ್ಯಾಗ ಅನ್ಸಾಕತ್ತಿತ್ರಿ. ಇದೆಂತ ಮಾತು ಗೊತ್ತು? ನಮ್ಮ ಸಿದ್ಧ ಪುರುಷ ಮಾಡುವ ಪವಾಡಗಳು 1, 2 ಸಾಲು ಸಾಲಾಗಿ ಹೇಳುತ್ತಾ ಹೋದರೆ ರಾತ್ರಿ ಮುಗಿದು ಬೆಳಗಾಗಿ ಅದನ್ನೆಲ್ಲ ಮುಗಿದು ಮತ್ತೆ ಮರಳಿ ಕತ್ತಲಾಗುತ್ತದೆ. ಹಂಗಂದ್ರ ಅಪ್ಪರ ಅವ್ರು ಒಂದು ಪವಾಡ ಮಾಡಿದ್ದು ಸ್ವಲ್ಪ ನಮ್ಗೊಟ್ಟು ಹೇಳ್ತೀರನ್ರಿ ಅಪ್ಪಗಳು? ಹೇಳ್ತೀರ, ಕೇಳೋ ಗೊತ್ತು. ಕುಂಚಿಗೆ ಬರೋಬ್ಬರಿ ಕಟ್ಕೊಂಡ್ರಿ. ನಿಂದ ನೂಡಲ್ಸ್ ಜೋತ್ ಬಿದ್ದ ನೋಡಪ್ಪ ಸ್ವಾಮಿ. 8 ವರ್ಷ ಬಾಚೆ ಎಲ್ಲ ಉಣ್ಣು ಅಲ್ಲ ಮ್ಯಾಕ ಜೋತ್ ಬಿದ್ದಿಲ್ಲ. ಹೇಳ್ರಿ ಅಪ್ಪರ ಹೇಳ್ರಿ. 8 ವರ್ಷ ಮಕ್ಕಳಾಗದ ಬಂದಿಗೆ 8 ಉರುಳು ಪೂಜೆ ಮಾಡುವ ಮೂಲಕ ರಾತ್ರಿ ಸರಿಯಾಗಿ 8 ಗಂಟೆಗೆ ನುಗ್ಗೆಕಾಯಿ ಸಾಂಬಾರ್ ಅಭಿಷೇಕ ಮಾಡಿ ಸೇವಿಸಿ, ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿ ಬಾದಾಮ್ ನೈವೇದ್ಯ ಮಾಡಿ ಸೇವಿಸಿ 8 ತಿಂಗಳು ಮುಗಿದು 9ನೇ ದಿನ ರಾತ್ರಿ ಸರಿಯಾಗಿ 8 ಗಂಟೆಗೆ 2 ಉಳಿದೋಡು ಮಕ್ಕಳಾದ ಲಿಖಿತವಿದೆ. ಅಬಾ ಬಾ 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 ಸರ್ರಿ ತಗ್ರಿ ಎಪ್ಪ ಸರ್ರಿ. ಅಪ್ಪರ ನಿಮ್ದು ಎಷ್ಟು ದೊಡ್ಡದೈತ್ರಿ ಅಂತ ದೊಡ್ಡದಂದ್ರೆ ಏನು ಬಂತು? ಅದರಿ ಪವಾಡ್ರಿ ಪವಾಡ. ಇದು ಇನ್ನು ಸ್ಮಾಲ್ ಪವಾಡ. ಇನ್ನು ಬಿಗ್ ಬಿಗ್ ಪವಾಡಗಳನ್ನೆಲ್ಲ ಹೇಳ್ತೇನೆ ಅಂತಾರೆ. ಕೆಳಗೆ ಕುಂತ ಭಕ್ತರಲ್ಲ ಮೇಲೆ ಪ್ರವೇಶಿಸ್ತಾರೆ. ಬೇಕು ಅವ್ರು ಕೇಳ್ತಾರ ಬಿಡ್ಕೋತಿಲ್ಲ. ಬೆಳಕತ್ತನೆ ಅಲ್ಲಿ ನಿಮ್ ನೈಟಿ ಲೂಸ್ ಆಗುತ್ತೆ. ಲೂಸ್ ಆಗಲ್ಲ ಬರ್ಬರ್ತಾರೆ. ಅಪ್ಪರ ನನ್ನ ಜೀವನದಾಗ ಏನ್ ರಹಸ್ಯ ಐತೆ ಅಂತ ಸ್ವಲ್ಪ ತಿಳಿಸಿ ಹೇಳ್ತೀರಿ? ಮೊದಲು ನಿಂದು ಬಿಚ್ಚಿಡು ಭಕ್ತಿ, ಏನ್ ಪ್ರಶ್ನೆ ಮತ್ತೆ ಉತ್ತರ ಸೇವಿಸ್ತೇನೆ. ಹಿಂಗಂದ್ರ ಬಿಚ್ಚಿಡಂದ್ರ ಎಲ್ಲಿ ಕೆಡು ಬಾಯ ಮಣ್ಕಾಯಿ ತುರುಕಂತ ನಂತ ಮಾಡಿದ್ದೆ. ನಾವ್ ಸಿಟ್ಟಿಗೆದ್ರ ಮಣ್ಕಾಲ ತುರುಕ್ ಕೈ ಬಿಡಿರೋದು. ಅದ್ ಕೆಲ್ಸಕ್ ಬರಂಗಿಲ್ಲ. ಪಲ್ಯ ಏನೇ ಮಡಿಚಿಟ್ಟು ಅಪ್ಪರ ಹೇಳ್ರಿ. ಅಂದಾಗ ನನ್ನ ಜೀವನದಾಗ ಏನೈತಂತ ಸ್ವಲ್ಪ ರಹಸ್ಯ ಬಿಡಿಸಿ ಹೇಳ್ರಿ. ನಿನ್ ಹಣೆ ಬರೋದಲ್ಲಿ ಬಾಸಿಂಗ ಬಲ ಕೂಡಿ ಬರ್ಲಾರ್ದು ಹೊತ್ನ್ಯಾಗ ಎಲ್ಲಿಂದ ಆಗತ್ತೆ ಬರ್ತೇನೆ ನಿನಗೆ ಮದುವೆ? ಹಂಗಂದ್ರ ನನ್ನ ಮದುವಿನೂ ಆಗಂಗಿಲ್ಲ ಏನ್ರಿ? ಆಗೋದಿಲ್ಲ ಅಷ್ಟೇ. ಯಾಕ ಯಾಕೋರ್ದ ನೆಲಕ್ ಬೆತ್ತಾಡ್ರೆ ನಿನ್ನ ಸವಿದು ಬಿಡಲು ಹೊರತು ನಿನಗ ಬಾಳ್ ಕೊಡೋದ ಕಳ್ಳ ಬತ್ತೆ. ಬಾಳ್ ಕೊಡೋದ ಕಳ್ಳ ಅಲ್ರಿ ಸಮೀರ, ನೀವ್ ಹೆಂಗ್ ಹೇಳ್ತೀರಿ? ನಾ ಬೇಕಂತೇಳಿ ಇದ್ದು ನನ್ನ ಮಕ್ಕಳೆಲ್ಲ ಕತ್ತಡ ಬಿಟ್ಟು ಸಾಕತ್ತಾರ. ನಾನ್ ಏನಂತೀರಿ? ನೀವ್ ನನ್ನ ಬಾಸಿನ ಬಲ ಇಲ್ಲ ಅಂತ ಹೆಂಗ್ ಅಂತೀರಿ ಅಂತಿನ? ಶಾಂತಂ ಪಾಪಂ ಓಂ ಹ್ರೀಂ ಓಂ ಮತ 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 ಅಂತ ಇದೇನು ಶಿಷ್ಯ ಗುದ್ಮರಿಗೆ ಹಿಡಿತಲ್ಲ. ಆಕೆ ಬಳಿ ಮ್ಯಾಲೆ ಏರಿಸ್ತೇವೆ. ನಂಗೂ ಸಂಶಯ ಬಂದಿತ್ತು ಗುರು. ಯಾಕ್ರಪ್ಪ? ಅಲ್ಲ ಹಂಗ ಸಣ್ಣಗ ಹೊರ ಕಳಕತ್ರನ ನಿಮ್ಮನಿ ಹೆಣ ಎತ್ಲಿ ನಿನ್ನ ಕೌದ್ಯಾಗ ಹಾಕಿ ಕುಟುಂಬ ಹಾಕಿ ಕಟ್ 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 ಮಾಡಿ ಉಪ್ಪಿನಕಾಯಿ ಹಾಕ್ಲಿ. ಸಾಕು ನಿಲ್ಲಿಸಲೇನು ಎಕ್ಸ್ಪ್ರೆಸ್ ಗಾಡಿ ಹಿಡಿಯಲ್ಲ ಕೊಡಿ. ಅಲ್ಲ ಕಳಬಟ್ಟಿ ಕಳವತ್ತಿ ಅಂದ್ರೆ ಹಂಗ ಸುಮ್ನ ಅಂತ ತಿಳ್ಕೊಂಡ್ರನ ಗೊತ್ತಾಯ್ತಾಳ ನನಗ. ನೀನ್ ಬಂಡಲು ಶಿಷ್ಯ ಗೋರ್ಗಿ ಅಂತೆಲ್ಲ ನನಗ್ ಗೊತ್ತಾಗೈತಿ.
ಓದಲ್ ಬಿಡ್ಲಿ ಯಾಕಲ್ಲಿ ನಾವಿಬ್ರು ಮಾಡಿದ ಮಾಸ್ಟರ್ ಪ್ಲಾನ್ ಇದೆ ನೀನು ನಾನು ನಾವಿಬ್ರು ಕೂಡ ನಿನ್ನ ಗಾಬರಿ ಮಾಡ್ಬೇಕಂತ ಮಾಸ್ಟರ್ ಪ್ಲಾನ್ ಇದೆ. ಏ ಇನ್ನು ಏನೇನ್ ಪ್ಲಾನ್ ಮಾಡ್ಬೇಕಂತ ಮಾಡ್ರಿ. ಅಲ್ಲ ಇಂಥ ಪ್ಲಾನ್ ಹಾಕಿದ್ರಿ ಈಗ ಸಮಾಧಾನ ಕೈಲು ನಿಮಗ ಎಷ್ಟು ಕೈಯಂಗ ಸಮಾಧಾನ ಆಗ್ತದೆ ಕಲ್ಲಿ ಮತ್ ಇನ್ನು ಏನ್ ಮಾಡ್ಬೇಕಂತ ಮಾಡ್ರಿ ಪಕ್ಕರ ಸಾಲೆಗಳು ಆಡಿ ಕುಡಿಬೇಕಂತ ಮಾಡಿವೆ. ಹಂಗಂದ್ರ ಮತ್ತೆ ತಡ ಮಾಡ್ತಿ ಬಾರ್ಸ್ ಚಲೋ ಮಾಡ ಮತ್ತೆ ಜುಗ ಜುಗದ ಬರದೈತಿ ನಿನಗಾಗಿ ಅಮಲ ನೋಡಿ ಕಾಮ್ಯಾರ ಕುಂಚಿಗೆ ನೆಂಡು ಎಲ್ಲ ಬೆಚ್ಚಬೇಕಲ್ಲ ಬೆಚ್ಚ್ರಿ ಕಂಬೀದಿ ಹೊಸ ತಬಲ ಕುನಿಯವರ ನನ್ನ ತಬಲ ಕಂದೀನಿ ಹೊಸ ತಬಲ ಕುನಿಯವರ ನನ್ನ ತಬಲ ಹೇಳಪ್ಪ ಒಳ್ಳೆ ಬಸಪ್ಪ ಚುಟು ಚುಟು ಎಲ್ಲ ನಾಕತ್ತೈತಿ ಅಲ್ಲಿ ಅಲ್ಲಿ ಗುರುಗಳೇ ಇವ ಎತ್ತಿತ್ತು ಎಲ್ಲಿ ಬುಡಕ್ ಹಾಕೋತಿದ್ವಿ ಅವ್ರಿಗೆ ಗೊತ್ತಂತೀನಿ ತಪ್ಪು ಹೇಳ್ಬೇಡ. ಎತ್ತೆತ್ತ ಹೋಗಿತ್ತ ಹಂಗ ಸೋಲಾರದು ವಾಪಸ್ ನಾ ಮಾತಾಡಬಾರ್ದು. ಅಲ್ಲ ನೀವ್ಯಾ ಸ್ವಾಮೀಜಿ ಅವನು ನಿತ್ಯಾನಂದನ ಮಠ ಕಟ್ಟಿಲ್ಲ ಅವನು ನೀವ್ಯಾ ಸ್ವಾಮೀಜಿ ಅಲ್ಲ ಏನ್ ಸ್ವಾಮೀಜಿ ಮತ್ ಬಹಳ ಕರೆದ್ರ ನಮ್ದು ಬೇರೆನೇ ಐತಿ. ನಿಂದ ಬೇರೆ ನಿಂದ ರೂಟ ಇಲ್ಲಿ ನಿಂದ ನಂದು ಗೊತ್ತಲ್ಲ ನಿಂದ ಅಡ್ಡ ರಸ್ತದಾಗ ಐತಿ ನಿಂದ ಅಡ್ಡ ಬರ್ತಾನ ನಿಂದ ತೆಗಿಲ ನಿಂಬೇನ ಏ ತೆಗಿ 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 ಚಿಟ ಚಿಟವಂತೈತಿ ಮಾವ ಹುಡುಗಿ ನೀನ್ ನೋಡ್ದಾಗೆಲ್ಲ ನನ್ನ ಅವನ ಇಬ್ರದು ಹೌದಾ ನಿನ್ ಲಿಂಬಣ್ಣ ಇಲ್ಲಿ ಎಲ್ಲೈತಿ ಐತಿ ಎಲ್ಲೈತಿ ಇಲ್ಲಿ ಐತಿ ತಡಿ ಆಮೇಲೆ ಐತ್ನೆ ಬೇಡ ಬರ್ರಿ ಅಪ್ರ ಗುದ್ದ ಬರ್ರಿ ನೀ ನಿಂಬಣ್ಣ ಅಲ್ಲೇ ಕೊಳತ ಹೋಲದು ಈ ಜೈಮಂದಾಗ ನಿಂಬೇನ ತೋರಸು ನಾನು ಆಚೆ ಐತಿ ಒಬ್ರು ತೋರಸ್ರಲಿ ಅವನವನ್ ಕುರಸಾಲೆ ತೋರಿಸ್ರಲಿ ಏನ್ ಹೆಂಗಿತ್ತು ಅಂತ ತೋರಿಸ್ಬೇಕಲ್ಲ. ಹೋಲ್ ಬಿಡು
ತಡಿಯಪ್ಪ ಮರಿ ನಮ್ ನಿಂಬೆ ನೋಡ್ಕತ್ತೀವಿ. ಏ ಅದೇ ಬಿಡು ಹೋಗ್ಬರ್ರಿ ನಿಂಬೆ ಹಣ್ಣ ಹೋಗ್ಬರ್ತೀಯ ನಡಿ ಬರ್ರಿ. ಏನು ಚಂದ ಐತಿ ನಮ್ಮ RCB ಟೀಮ್ ಚಂದ ಐತಿ ನಮ್ಮ RCB ನಮ್ಮ ಅಪ್ಪ ಬರ್ತಾನೆ ಬರ್ಲ ನಾನು ಕುರ್ಸಾಲಿ. ಮಗಳ ಕಲಾಕ ಏನ್ ಹಿಡಿಸಿವ ಈ ಓಡಾಡನ ಮಕ್ಕಳ ಜೋಡಿ ಗೆಲ್ಲಕ್ಕ ಸರಿಯಾಗಿ ತಾಳಗಳು ಕೊಡುವಲ್ರಿ ನಾವ ಸಂಗೀತದ ಜಲ್ಲಕ್ಕ. ಯಪ್ಪ ಈ ಜಲ್ಲಕ್ಕೆಲ್ಲ ಸರಿ ಐತಿ ಆದ್ರೆ ನಿನ್ ತಲೆನೇ ಕೆಟ್ಟೈತ ಯಪ್ಪ. ನನ್ನ ತಲಿ ಕೆಡಂತ ನನಗೇನಾಗೈತಿ? ಅಲ್ಲ ಅಯ್ಯಪ್ಪ ವಯಸ್ಸಿ ಬಂದ ಮಗಳು ಮದುವೆ ಮಾಡ್ಬೇಕನ್ನೋದು ಒಂಚೂರು ಖಬರ್ ಐತೆ ನಿನಗ? ಸಾವುಕಾರ ಲೆಕ್ಕ ಬರೆಯಕ್ ಹೋಗ್ತೀನಿ ನೋಡ. ಓ ನೀ ಅದಕ್ಕ ನನ್ನ ಕಣ್ಣು ತಪ್ಪಿಸಿ ಈ ಉಡಾಳನ ಮಕ್ಕಳ ಜೋಡಿ ಹಾಡಿ ಕುಣ್ಯಾಕ್ ಬರ್ತಿದ್ದೀನೋ ಆ ಮಗಳ ಹಾಡಿ ಕುಣ್ಯಾಕ್ ಬರ್ತಿದ್ದೇನೆ. ಹೌದು ಈಗ ತಿಳ್ಕೊಂಡಿಲ್ಲ. ಹೋಗ್ತೈತೆ ಆ ಮಗಳ ನಿಂದ ಹೋಗ್ತೈತೆ, ಭೂಮಿಲಿದ್ದ ಆಕಾಶರಿಗೆ ಹೋಗ್ತೈತೆ. ಪಾಪ ನೀರು ಏನ್ ಮಾಡ್ತಿ? ನೀನ್ ನೋಡಿ ಚಪಾತಿ ಪಾಂಡ್ಯ ಅಂತವನ ಏನಪ್ಪ ಅದು ಉಕ್ಕುದು? ಅರೇ ಅರೇ ಯಪ್ಪ ಹೊರೆ ಬಂದ್ರ ಜಾಸ್ತಿ ಬರ್ತಾವ ಎಲ್ಲ ನೊರೆ. ಅವನ್ನೆಲ್ಲ ಕೇಳಕ್ ಹೋಗ್ಬೇಡ, ಮೊದಲು ನನಗ ಮದ್ವಿ ಫಿಕ್ಸ್ ಮಾಡು ಯಪ್ಪ. ಅರ್ಥ ಆಗೈತೆ ಆ ಮಗಳ, ಅರ್ಥ ಆಗೈತೆ. ನಾನು ಹಳ್ಳಿಯಿಂದ ದಿಲ್ಲಿವರೆಗೆ ಸುತ್ತಾಡಿ ಬಂದಾಗ ಇದೀನಿ, ಅರ್ಥ ಆಗದ ಮತ್ ನನಗೆ ಏನಾಗ್ತೈತಿ? ಇಲ್ಲಪ್ಪ, ಈಗಿನ ಕಾಲ ಒಣ ಬೇಸ ಭೂಮಿಗೆ ಸಹಿತ ನಮ್ಮ ಮನೋಪ್ ಮಾವ ಪಂಪ್ಸೆಡ್ ಗುಂಸ್ಯಾನ. ಅಂತದ್ರಾಗ ನಮ್ಮ ಭೂಮಿ ತಮ್ಮ ದುಡಿಯೋರ್ ಕೈಯ ಕೊಳ್ಳಿದ್ರ ಸುಮ್ನೆ ಇರ್ತಾರೇನವ? ಅದು ಬದು ಅಲ್ದವ್ರ ಎತ್ತಾದು ಆಸೆ ಬಿಡ್ತಾರ ನೀರ. ಆಯ್ತ್ ಬಿಡಪ್ಪ, ಇಷ್ಟೆಲ್ಲ ತಿಳ್ಕೊಂಡಿದ ಮೇಲೆ ನಾ ಏನು ಕೇಳಂಗಿಲ್ಲ. ನೀ ನನಗ ಮುಂದಿನ ವಾರ ಅಂತಕ್ಕೆ ಮದ್ವಿ ಫಿಕ್ಸ್ ಮಾಡಿ ಅಕ್ಕಿ ಕಾಳು ಹಾಕ್ಬಿಡಿಯಪ್ಪ. ಹೋಗ್ರಿ ಹೋಗಲ್ಲ ಹಿಂಗ ಹಾಳು ಬೀಗ ನಾನು ಮದುವೆ ಫಿಕ್ಸ್ ಮಾಡು, ನಾನು ಮದುವೆ ಫಿಕ್ಸ್ ಮಾಡು ಅಂದ್ರೆ ಎಲ್ಲಿದ್ದ ಮಾಡ್ಬೇವ? ನಾನ ಮೊದಲ ಮನೆಗೆ ಹೋಗ ನಡಿ, ಅಲ್ಲೇ ವಿಚಾರ ಮಾಡಿ ಮದುವೆ ಮಾಡಿರಾತ. ಯಪ್ಪ ನೀ ಮದ್ವಿ ಮಾಡಿದಿ, ನಿನ್ನ ಮಗಳು ನಿನ್ನ ಗುಳಿತಾಳ. ಇಲ್ಲ ಅಂದ್ರೆ ಇಲ್ಲ ಏನಾರು ಕರ್ಕೊಂಡ್ ಓಡೋಗ್ಬಿಡ್ತು ನಮ್ಮ. ಯಾರು ಕರ್ಕೊಂಡ್ ಹೋಗ್ತಿ ನೋಡು, ಇಷ್ಟ್ರಾಗ ಡಿಸೈಡ್ ಮಾಡ್ಬಿಡು. ನಾನಲ್ಲ ನೀ ನಮ್ ದೊಡ್ಡಪ್ಪ ಇದ್ದಂಗ ಅದಿಯಲ್ಲ, ಈತನ್ ಕರ್ಕೊಂಡು ಹೋಗುತ್ತೀನಿ. ನೀ ಏನ್ ತಲೆ ಕೆಡ್ಸ್ಕೊಬೇಡ, ನೀ ಒಬ್ಬನ ಓಡ್ಬಾ, ನಂದು ಆಧಾರ್ ಕಾರ್ಡ್ ಪ್ರಯತ್ನ ಬಸ್ಸಿ ಬರ್ತೀನಿ. ಯಪ್ಪ ನಡಿ ಮಗ ಮನೆಗೆ ನಡಿ ಸಾಕ ಹೋಗುನ ಹಂಗಂದ್ರ ಹೋಗಂಬ. ಮತ್ತೆ ಏನಾಯ್ತಿದ್ದು ಮದ್ವಿ ಫಿಕ್ಸ್ ಮಾಡ್ತಿಲ್ಲ? ಮಾಡ್ತೀನಿ ಬಾಬೆ, ಇಲ್ಲೇ ಹುಡುಕಂತ ಏನಿಲ್ಲ, ನನ್ನ ಹೆಸರು ಮಾಡ್ಕೊಂಡ್ಬಿಡು. ಬಾರಿ ಐತಿ ನಗತಾನ, ಎಷ್ಟು ಚಂದ ನಗತಾನ ನೋಡಿ. ಅಲ್ಲಿ ನಿಂತ್ನಾಗ ಮತ್ ತೆಗ್ನೆ ಕತ್ತರಿಸ್ಕೊಂಡ್ ಬಿದ್ದೀಯನ್ನ. ನಮ್ಮಪ್ಪ ಅವಾಗ ಹೋವಾಗ ಒಂದು ಕಾಮಿಡಿ ಮಾಡ್ತಿರ್ತಾನ, ಅಟ್ಟ ನಗಬೇಕು. ಅಪ್ಪ ಹೋಗೋಣ, ಮದ್ವಿ ಮಾಡ್ತೀಯ? ಮಾಡ್ಲಿಲ್ಲ ಅಂದ್ರೆ ಮತ್ತೇನೈತಿ ಗಟ್ಟಿ ಅವಂಗ ಜೋಡ್ ಯಾಕೆ ಮಾಡ್ತಿ? ಹಗ್ಲ ಮುಗ್ಲ ಬೇಕಂದ್ರೆ ಸತ್ತಾರ ಏನವ್ರು? ಯಾವಾಗ ಬೇಕು ಅಪ್ಪರ ಬಿಟ್ಬಿಟ್ಟಿನಿ. ಇವ್ರು ಯಾರು ಬೇಡ, ಮತ್ತೆ ಯಾರು ಬೇಕು? ಅವ್ರು ಇಬ್ರದಲ್ಲ ಅದೊಳಗೆ ಯಾರವ್ರು? ಅದಾರಲ್ಲ ಅವ್ರು ಅವನ ಕುಚ್ಚಿ ತಪ್ಪಿ ಆಮ್ಲೈಟ್ ಅದ್ರ ಯಾವ್ದಾರ ಹೊಡಿತಿಲ್ಲ ತಗೊಂಡ್ರೆ ಯಾವ್ದು ಹರಿಸ್ತಿ ನೋಡ್. ಮತ್ತೆ ನಿನ್ನಂತ ಅಪ್ಪ ಒಂದೊಂದು ಮಾತಾಡಲ್ಲ, ಮಗಳ ಮನೆಗೆ ಹೋಗಿ ನೋಡಿ ಸಾಕು. ರವೀಂದ್ರ ಬನ್ನಿ ಜಮೀನ್ದಾರೆ, ನಮಸ್ಕಾರ. ನಮಸ್ಕಾರ ರವೀಂದ್ರ, ನಾವು ಹೇಳಿದ ವಿಚಾರ ಸರಿಯಾಗಿದೆ.
ಅರ್ಥವಾಗಲ್ಲ ಜಮೀನ್ದಾರೆ, ಅದು ಯಾವ ವಿಚಾರ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಅದೇ ರವೀಂದ್ರ, ನಾನವತ್ತು ನನ್ನ ರಾಜಾವರಿಗೆ ಜಾಮೀನು ಕೊಡಲು ಸ್ಟೇಷನ್ಗೆ ಬಂದಾಗ ಒಂದು ರಾಜಕಾರಣಕ್ಕೆ ಸಂಬಂಧಪಟ್ಟ ವಿಷಯವನ್ನು ಪ್ರಸ್ತಾಪಿಸಿ ಬಂದಿದ್ದೇನಲ್ಲ, ಆ ವಿಚಾರ. ಕ್ಷಮಿಸಿ ಜಮೀನ್ದಾರೆ, ಅದು ಮಾತ್ರ ನನ್ನಿಂದ ಸಾಧ್ಯವಾಗದ ಮಾತು. ಯಾಕೆ ರವೀಂದ್ರ, ನೀನು ಮನಸ್ಸು ಮಾಡಿದರೆ ಅಸಾಧ್ಯವಾದದ್ದು ಏನೂ ಅಲ್ಲವಲ್ಲ. ನಿಜ ಜಮೀನ್ದಾರೆ, ಆದರೆ ಒಬ್ಬ ಅಗರ್ಭ ಶ್ರೀಮಂತ ಮಾಜಿ MLA ಆದ ಆ ಜಯರಾಜನಿಗೆ ಯಕಚಿತ್ ಬಡ ವ್ಯಕ್ತಿಯಾದ ನಾನು ರಾಜಕಾರಣ ಮಾಡಲು ಸಾಧ್ಯವೇ? ಇದೇನು ರವೀಂದ್ರ, ಶ್ರೀಮಂತಿಕೆ ದರ್ಪ, ದುಡ್ಡಿನ ದರ್ಪ, ಜನರನ್ನು ಎದುರಿಸುವ ವಿಷಸರ್ಪದ ರೂಪದ ಗುಂಡಾಗಳನ್ನು ಬೆನ್ನಿಗಿಟ್ಟುಕೊಂಡು ನೆರೆಯವರಿಗೆ ಮಾತ್ರ ಸೀಮಿತ ಎಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ತಪ್ಪು. ರಾಜಕಾರಣ ಎಂಬುದು ಶ್ರೀಸಾಮಾನ್ಯರ ಅಧಿಕಾರ, ಪ್ರತಿಯೊಬ್ಬ ಪ್ರಜೆಯ ಹಕ್ಕಿನ ಅಂಗೀಕಾರ. ಹೋರಾಟದ ಹಾದಿಯಲ್ಲಿ ಯುವ ಜಾಗೃತಿಗಾಗಿ ಮಾತನಾಡಿದ ನಿಮ್ಮ ಮಾತು ನನ್ನ ಮನ ಮುಟ್ಟಿತು ಜಮೀನ್ದಾರೆ. ಆದರೆ ದೊಡ್ಡವರನ್ನು ಎದುರಾಗಿಕೊಂಡು ವೈರುತ್ವ ಬೆಳೆಸಿಕೊಳ್ಳಲು ನನಗೆ ಬೇಡವಾದ ವಿಷಯ. ರವೀಂದ್ರ, ಮೈದಾನದಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಎಂದು ಆಟದಿಂದ ತೊಡೆ ತಟ್ಟುವ ಕುಸ್ತಿಪಟು ಸೋತರು ಸರಿ, ಗೆದ್ದರು ಸರಿ. ಎದುರಾಳಿಯಾಗಿ ಬಂದವನು ವೈರಿ ಮಾತ್ರ ಅಲ್ಲ, ಏಕೆಂದರೆ ಅದು ಕುಸ್ತಿಯ ಕಣ. ಇದು ಸೋಲು ಗೆಲುವಿನ ವಿಧಾನ, ಮತದಾನ. ರಾಜಕಾರಣ ಅಂದ ಮೇಲೆ ಅದಕ್ಕೆ ಕೆಂಜರಿತ್ತಿರುವ ರವೀಂದ್ರ. ಸರಿ ಜಮೀನ್ದಾರೆ, ಆದರೆ ನನ್ನ ಅಣ್ಣಂದಿಯರನ್ನು ಕೇಳಿದೆ, ನಾನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಅವರು ಬಂದ ತಕ್ಷಣವೇ ವಿಷಯ ಕೇಳಿ ನಿಮಗೆ ತಿಳಿಸುತ್ತೇನೆ. ಈಗ ಅವರೆಲ್ಲಿಗೆ ಹೋಗಿದ್ದಾರೆ ರವೀಂದ್ರ? ತೋಟಕ್ಕೆ ಹೋಗಿದ್ದಾರೆ ಜಮೀನ್ದಾರೆ. ಹಾಗಾದ್ರೆ ನಾನು ಈಗಲೇ ತೋಟದ ಕಡೆಗೆ ಹೋಗಿ ಎಲ್ಲಾ ವಿಚಾರಗಳನ್ನು ಸವಿಸ್ತಾರವಾಗಿ ಮಾತನಾಡಿಕೊಂಡು ಬರುತ್ತೇನೆ. ನೀನು ತಯಾರಿಯಲ್ಲಿರು. ಬಂದ ತಕ್ಷಣ ನಾಳೆ ನಾನು ಅನ್ನ ಸಫಾಯಿ ರೆಡಿ ಮಾಡೋಣ. ಆಯ್ತು ಜಮೀನ್ದಾರೆ, ಹೋಗಿ ಬನ್ನಿ. ಕತ್ತಲಿಂದ ಭಕ್ತವನ್ನು ಕರೆಸಿ ಗಜಬರ ಸತ್ತನ್ನು ಮೆಟ್ಟಿಸಿ ಭಕ್ತದ ಬಂಡಾಕಲನ್ನೇ ಉರುಳಿಸುವಂತ ಕತ್ತಲ ಗಂಡು ಕೆಲವಿನ ಚುನಾವಣೆ ಬಂದಿರಲಿಲ್ಲ. ಆವಾಗ ಆಂಕರಿಂದ ಮಾತನಾಡಿದ ಆವಾಗಿ ಸೋತೋದ ಮಗಳೇ. ಯಾಕಂದ್ರೆ ನೀ ಎತ್ತಿನ ರಾಜಕಾರಣಿಗೆ ನಾನೊಬ್ಬ ಸ್ವಾರ್ಥ ಇರುವುದಿಲ್ಲ. ಅದಕ್ಕಾಗಿ ನಿನ್ನ ಎದುರಾಗಿ ನೀವು ಸ್ವಾರ್ಥಿಸಬೇಕೆಂದು ನನ್ನ ತಮ್ಮನಿಗೆ ನಾನು ಒಪ್ಪಲು ಕೊಟ್ಟು ನನ್ನ ಸನ್ಮಾನ ಕಳಿಸುತ್ತೇನೆ. ಇನ್ನು ಮುಂದಾದರೆ ಇಡೀ ಸಮಾಜಕ್ಕೆ ತಿಳಿದಾಗಲಿ ಈ ರೈತರಿಗೆ ಹಾರಾಟ ಇವತ್ತು ಶಕ್ತಿ ಶ್ರೀಮಂತಿಕೆಯ ಯಾಕೆ ತಮ್ಮ ರಾಜ್ಯದಲ್ಲಿ ಯಾಕೆ
ಹೆಸರ್ನಾಗ ರಾಜ ಅಂದ್ರು ನೀನ, ಹುಲಿ ಅಂದ್ರು ನೀನ. ಅಂತದ್ರಾಗ ಯಾಕೆ ಬೇಕಾಗಿತ್ತಪ್ಪ ಈ ರಾಜಕಾರಣಿ ಹೊಸ ಬರ್ರಿ ಬದ್ಮಾಸ್ ಮಗನೇ, ನಿನಗೆ ಬೇಕಾಗಿತ್ತಿಲ್ಲ ನನ್ನ ವಿಚಾರ ಮಾಡೋ ಕೂತಿರಿ ಕೆಲಸ. ಏನಪ್ಪ ತಮ್ಮ ಎಲ್ಲ ಹೇಳ್ತೇವೆ. ಹಿಂಗ ಸಿಟ್ಟಿಗೆ ನೀ ಬಡ್ಲಿ ವಾಪಸ್ ಬೇಡ. ನಂಗ ಮೊದಲ ಕುದುರೆ ಜಟ್ ಐತೆ. ಅಷ್ಟೊಂದು ಭಯ ನಿನಗಿದ್ದರೆ ಇಲ್ಲಿಗೆ ಬರಬೇಕಾಗಿತ್ತು. ಬರ್ಲಿಲ್ಲ ಅಂದ್ರೆ ಹೆಂಗ ಹೇಳಿದ್ದಪ್ಪ ತಮ್ಮ ರಾಜಲ್ಲಿ ಹೆಂಗ ಹೇಳ್ತೈತಿ? ಆ ಧ್ವನಿ ಹೇಳಿದ ಮೇಲೆ ಈಗ ನೀ ಬರ್ಲೇಬೇಕಾಗೈತಿ. ಹಾಗಾದರೆ ಯಾವ ಕಾರಣದಲ್ಲಿ ಕೆಲಸ ಕೊಟ್ಟಿದ್ದಾನೆ ಆ ನಿನ್ನ ದನಿ? ನೋಡಪ್ಪ ತಮ್ಮ ರಾಜವ್ರಿ, ನಿಮ್ ತಮ್ಮ ಮೇನ ರವೀಂದ್ರ ಮೇನ ಎಲೆಕ್ಷನ್ ನಿಲ್ಸಿರಂತ ಸೇನಾವಂತ ಗ್ಯಾರಂಟಿ ಐತೆ. ಅದಕ್ಕೆ ಇನ್ನು ಸರ್ ₹4 ಅಂತ ಇಟ್ಕೊಂಡು ಇರಪ್ಪ ನಮ್ ಧ್ವನಿಗಳೇ. ನಮಗೆ ಗ್ಯಾರಂಟಿ ಹೇಳ್ತಾ ಇದೆಯಲ್ಲ, ನೀನು ಹಣಗುರಿಸಿ ಬಿದ್ದಿದ್ದಲ್ಲ ಬದ್ಮಾಸ್ ಮಗನೇ. ನೀನು ಸೀಟಿಗೆ ಪಾಟ್ಲಿ ಎಬಸ್ಬೇಡಂತ ಮದುವೆ ಹೇಳಿಲ್ಲ ಹೇಳ್ತಾನೆ ನಿಂಗ. ಸೋಲು ಗೆಲುವು ಜನರಲ್ ಲೆಕ್ಕಾಚಾರ, ಅದ್ರ ಆಳ ತಳ ನಮಗೆ ಎಲ್ಲಿ ತಿಳಿಬೇಕು? ನೋಡಲ್ಲ ಚಿಕ್ಕಪ್ಪ, ಸೋಲನಕ್ಕೆ ಕುಸ್ತಿ ಕಣ್ಣು ನಿಂತಿದೆ ಅಂದ ಮೇಲೆ ಸೋಲನಕ್ಕೆ ಗೆಲ್ಲಕ್ಕೆ ಎರಡಕ್ಕೂ ತಯಾರಾಗಿದೆ ಅಂತ ಅರ್ಥ. ಹೋಗಿ ಹೇಳೋ ನೀವು ನನಗೆ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಯಾವತ್ತು ಇಡಲಾರೆ ಎಂದು. ಏನು ಅಂತ ಹೇಳಿದ್ರು ಹೇಳಿದೆ. ಇನ್ನು ಮುಂದಿನ ವಿಚಾರ ನಿಮಗೆ ಬಿಟ್ಟಿದ್ದೆ. ಆದ್ರೆ ನಮ್ ದನಿಯರಂದ್ರೆ ನೀನು ಸ್ಟೈಲ್ ಕಡಿತಲ್ಲ. ನೀ ಪ್ರೀತಿ ಮಾಡಿ ಹುಡುಗಿ ಕಾವೇರಿ ನಮ್ ದನಿಗಳ ತಂಗಿಯನ್ನ ಮರಿಬೇಡ ತಮ್ಮ, ಮರಿಬೇಡ. ಏನ್ ಲೇಖಕಪ್ಪ, ನಾನು ಪ್ರೀತಿ ಮಾಡ್ತಿರುವ ಅನತೆ ನಿಮ್ಮ ದನಿಗಳ ತಂಗಿ. ಹೌದು ತಮ್ಮ, ನಾವು ಸರ್ಕಾರ ಬೇಕಂತ್ರ ಹಚ್ಚಿದೆ, ಕುತಂತ್ರ ನಾಟಕಿದೆ. ಮೈ ಮುರಿದಿರುತ್ತಿರುವ ಈ ಬಡರೈತರು ಬೆನ್ನಲ್ಲಿ ಮುರಿಯಬೇಕೆಂದು ನಿಮ್ಮ ತಂಗಿಯ ಪ್ರೀತಿ ನಾಟಕವನ್ನು ಆರಂಭಿಸಿದ್ದಾರೆ ಮಗನೇ. ಇದನ್ನ ಗುರಿಯಾಗಿಟ್ಟುಕೊಂಡು ಮುಂದೊಂದು ಸಾರ್ ತೀರಿಸಿಕೊಳ್ಳದೆ ಬಿಡಲಾರೆ. ಕೃಷ್ಣಪ್ಪ, ಅಲ್ಲಿ ಕಾವೇರಿ ಬಂದಂತೆ ಕಾಣ್ತದೆ. ಏನು ಮನೆ ಕಡೆ ಹೋಗಬಹುದು? ಆಯ್ತಪ್ಪ ರಾಜ, ಜಾಗ ಖಾಲಿ ಮಾಡ್ತೀನಿ ಮತ್ತೆ. ಹಾಯ್ ರಾಜವಲಿ. ಹೋ ಮಗವ್ರಿ, ಈ ಪ್ರಿಯಾಂಕರ ಯಾವತ್ತೇನಪ್ಪ ಅಂದ್ರೆ ನಿನಗೆ? ಇದು ಇವತ್ತಷ್ಟೇ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಮನಸ್ಸು ನನ್ನ ಮನಸ್ಸಲ್ಲಿ ಹಾತೊರ್ತಾನೆ ಇದೆ. ಮುಖ ನೋಡಿದ್ರೆ ಅರ್ಥವಾಗುತ್ತದೆ ಬಿಡು ಕಾವೇರಿ. ಈ ನನ್ನ ಪ್ರೀತಿ ನಿನ್ನ ಮನೆಯಲ್ಲಿ ತುಂಬಾ ವೇಗವಾಗಿ ಚಲಿಸ್ತಿರಬಹುದೆಂದು. ವೇಗವಾಗಿ ಅಷ್ಟೇ ಅಲ್ಲ ರಾಜವಲಿ, ಕುದುರೆ ನೋಟದಂತೆ ನನ್ನ ಪ್ರೀತಿ ಓಡ್ತಾನೆ ಇರ್ತೇನೆ. ನನ್ನ ಹೃದಯದ ಮಿಡಿತ ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವೇ ಇಲ್ಲ. ಎಂತ ಮಹತ್ವ ಮಾತನಾಡಿದ ಕಾವೇರಿ. ಈ ಸೂರ್ಯ ಮನಸ್ಸನ್ನು ಕುದುರೆ ಓಟಕ್ಕೆ ಒಲಿಸಿ ಈ ಸೂರ್ಯ ಮನಸ್ಸನ್ನು ಕತ್ತು ಬಿಟ್ಟಲ್ಲ, ಅದರ ಪ್ರತಿಫಲವಾಗಿ ನಾನು ಪ್ರಾರ್ಥಿಸುವೆ, ಈ ಜನ್ಮಕ್ಕೆ ನೀವೇನು ಗೊತ್ತೇ ಆಗಲೆಂದು. ಸಂತೋಷವಾಯ್ತು ರಾಜವಲಿ. ನಾನು ಕೂಡ ಇದೇ ಜನ್ಮ ಇದ್ರು ಕೂಡ ಮುಂದಿನ ಜನ್ಮದಲ್ಲಿ ನಾವಿಬ್ಬರು ಹೀಗಿರ್ಬೇಕಂತ ದೇವರಲ್ಲಿ ಪ್ರಾರ್ಥಿಸಿಯೇ ಪ್ರಾಣ ಬಿಡುತ್ತೇನೆ. ಪ್ರಾಣ ಬಿಡುವ ಮಾತೇಕೆ ಕಾವೇರಿ? ನೀನಿನ ಅರ್ಥಾಂಗಿ ಅಂದ ಮೇಲೆ ನಮ್ಮಿಬ್ಬರ ಸತಿಪತಿ ಸಂಬಂಧ ಭಗವಂತನಿಗೆ ಮೆಚ್ಚುಗೆ ಆಗಿದ್ದರೆ ನಾವು 100 ಜನ್ಮ ಗತಿಸಿ ಬಂದರು ಮತ್ತೆ ನಮ್ಮನ್ನು ಒಂದು ಮಾಡುತ್ತಾನೆ. ನಿಜ ರಾಜವಲಿ, ನಿನ್ನ ಮಾತಿನಂತೆ ನಾವಿಬ್ಬರು ನಮ್ಮ ಸಂಬಂಧಿಕರಾಗಿದ್ದರೆ ಆ ಭಗವಂತನ ಕೃಪೆಯಿಂದ ನಾವಿಬ್ಬರ ಪ್ರೀತಿಗೆ ಮಾಡಿದಿಗೆ ಸ್ವಾರ್ಥವಾಗಿರ್ತದೆ. ಅವನ ಪ್ರೀತಿ ಆರ್ಥಿಕತೆ ಸಾಲಿಯಲ್ಲಿ ಆದಿಗೆ ಸಾಗಬೇಕಾದರೆ ಸಪ್ತ ಸರಗೀತೆಯನ್ನು ಹಾಡನ್ನು ಹಾಡಬಾರದೇನೋ ರಂಗದ ರಾಣಿ. ಆಯಿತು ನನ್ನ ಯುವರಾಜ. ತೋಲಿನ ಬಂಧನ ಹರೆಯ ಮುತ್ತಿನ ಮಧುರ ಮುತ್ತಿನ ನೀಡು ಚುಂಬನ ನೀಡು ಚುಂಬನ
ಸುಂದರವಾಗಿ ನರ್ತನ ಮಾಡಬಲ್ಲೆಂದು ನಾನು ಭಾವಿಸಲಿಲ್ಲ ಕಾವೇರಿ. ಈ ನನ್ನ ಭಾವನೆಗೆ ಮೀರಿದ ದೊಡ್ಡ ನಾಟಕವನ್ನು ಆಡಿ ಹೆಸರಾಂತ ನಟಿಯಾಗಿ ನನ್ನ ಮನೆಗೆದ್ದು ದೊಡ್ಡ ನಾಟಕವನ್ನೇ ಆಡಿಬಿಟ್ಟೆ. ಅರ್ಥ ಆಯ್ತು ರಾಜವಲ್ಲಿ, ನಿನ್ನ ಒಳ ಮನಸ್ಸಿನ ವರ್ಮ ಏನಂತ ನೋಡಿ. ನಮ್ಮ ಅಣ್ಣನ ಮಾತು ಕೇಳಿ ನಿಮ್ಗೆ ಪ್ರಾರಂಭದಲ್ಲಿ ಸುಳ್ಳು ಹೇಳಿ ಪ್ರೀತಿ ಮಾಡಿರ್ಬೋದು, ಆದ್ರೆ ಅದೀಗ ಪ್ರೀತಿ ಸತ್ಯವಾಗಿದೆ. ನನ್ನ ಪ್ರೀತಿ ಉಳಿದಿದೆ, ನನ್ನ ಪ್ರೀತಿ ನಿಜ ರೂಪಕ್ಕೆ ಬಂದಿದೆ ರಾಜವಲ್ಲಿ. ನಿಜ ಸ್ವರೂಪ ಯಾವುದು ನಿಜ ಸ್ವರೂಪ? ಈ ಮಂಡಳಿ ಜಬರ್ ಮಾಡುವ ಕಿಚ್ಚಿಗೆ ಈ ಬಡ ರೈತರ ಬಾಳು ಬೆಚ್ಚಿ ಬೀಸುವ ಈ ನಿನ್ನ ವಲಸೆ ಪ್ರೀತಿ ನಿಜ ಸ್ವರೂಪ ಮೋಸದ ಮಾಯಾಗಾರ್ತಿ. ರಾಜವಲ್ಲಿ, ನಾನು ನಿನಗೆ ಯಾವ ಮೋಸನೂ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಆದ್ರೆ ನನ್ನ ಸುಳ್ಳು ಹೇಳಿ ಪ್ರೀತಿ ಮಾಡಿರಬಹುದು, ಆದ್ರೆ ಎಲ್ಲ ಹೆಣ್ಣುಗಳಂತೆ ಗಂಡಸನ್ನು ಬದಲಾಯಿಸುವ ಹೆಣ್ಣು ನಾನಲ್ಲ. ನನಗೆ ಯಾವ ಮೋಸನೂ ಮಾಡಿಲ್ಲ ರಾಜವಲ್ಲಿ, ನನ್ನ ಮಾತನ್ನು ನಂಬು. ನೋಡು ಕಾವೇರಿ, ನೀನು ಹೆಣ್ಣು ವಿಚಿತ್ರವೋ ನನಗೊಂದು ತಿಳಿಯುತ್ತಿಲ್ಲ. ಯಾಕಂದ್ರೆ ಬೇಕಾದಾಗ ತುದಿಗೆ ತುಪ್ಪ ಸೌರಿ ಒಲಿಸಿಕೊಳ್ಳೋದು ನಿನಗೆ ಚೆನ್ನಾಗಿ ಗೊತ್ತು, ಬೇಡವಾದರೆ ಅದೇ ಮುಖಕ್ಕೆ ಮಸಿ ಬಡಿಯುವುದು ನಿನಗೆ ಚೆನ್ನಾಗಿ ಗೊತ್ತು. ನೋಡು ರಾಜವಲ್ಲಿ, ನಿನ್ನ ಮುಖಕ್ಕೆ ಮಸಿ ಬರುವಂತ ಮಾರು ಹೆಣ್ಣು ನಾನಲ್ಲ. ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇನೆ, ಪ್ರೀತಿ ಮಾಡಿ ನನ್ನ ಮೈ ನಿಮ್ಗೆ ಹಂಚಿಕೊಂಡಾಗ ನಿಮ್ಮನ್ನು ಬಿಟ್ಟು ಬರುವ ಶಕ್ತಿ ನನಗಿಲ್ಲ. ನಿಮ್ಮ ಕೈಯರ ಮಾಂದ್ರಿಯನ್ನು ಕಟ್ಟಿಸಿಕೊಂಡು ಈ ಭಾರತ ನಾರಿಯಾಗಿ ಬಾಳುತ್ತೇನೆ ರಾಜವಲ್ಲಿ. ಸಾವಿರ ಸುಳ್ಳು ಮದುವೆ ಮಾಡಿದವರು ಸಾಲಿನಲ್ಲಿ ಸಾವಿರಾರು ಜೋರಿದ್ದಾರೆ. ಆದರೆ ಸುಮಾರು ಸುಳ್ಳು ಹೇಳಿ ಒಬ್ಬ ಅಮಾಯಕ ಯುವಕರ ಜೀವನ ಜೊತೆ ಆಟ ಆಡುವ ನಿನ್ನಂತ ಹೆಣ್ಣುಗಳು ಲಕ್ಷಾಂತರ ಜನ ತುಂಬಿ ತೂಗುತ್ತಿದ್ದಾರೆ ಈ ಜಗದಲ್ಲಿ. ಅಂದಮೇಲೆ ಈ ನಿನ್ನ ಮೋಸದ ಪ್ರೀತಿ ಮಾರಿ ಹೋಗಿ ನನ್ನ ಜೀವನವನ್ನು ಕತ್ತಲ ಮಾಡಿಕೊಳ್ಳುವ ದುರ್ಬುದ್ಧಿ ನನಗಿಲ್ಲ. ಇನ್ನು ಮೇಲಿಂದ ನಿನ್ನ ದಾರಿ ನನಗೆ, ನನ್ನ ದಾರಿ ನನಗೆ. ರಾಜವಲ್ಲಿ, ರಾಜವಲ್ಲಿ ಹೋಗಿ ಬಿಟ್ಟ. ನನ್ನ ದೇಶದಿಂದ ಹೀಗಾಯ್ತು. ಅವನಿಗೆ ಕೋಪ ತಣ್ಣಗಾಗಿಂದು ಹೋಗಿ ನನಗೆ ತಪ್ಪಾಯ್ತಂದ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೇನೆ. ಒಂದು ವೇಳೆ ಒಪ್ಪದೆ ಹೋದರೆ ನನಗೆ ಸೂಸೈಡ್ ಮಾಡ್ಕೋತೇನೆ. ಅನನ ಕೋಟೆಯನ್ನೇ ನಿರ್ಮಿಸಬೇಕೆಂದು ಹೊಂಚು ಹಾಕಿಬಿಟ್ಟಿರುವ ನಮ್ಮ ಅಣ್ಣ ತಮ್ಮಂದರ ದತ್ತರ ಬೇಡ ಭಟ್ಟಗಿರಿ ಕಂದರಗಳೆಲ್ಲ ವಾನುಜ್ಯ ಸ್ಪರ್ಶಕ್ಕೆ ಬೆಂಕಿ ಹೊತ್ತಿ ಹಿಡಿದು ನಿಮ್ಮ ಒಳಲಿನ ಜ್ವಾಲೆಯನ್ನೇ ಎಬ್ಬಿಸಿದ ಗುಜರಾತ್ಗೋಲೆ ನನ್ನ ತಮ್ಮನನ್ನು ಆವರಿಸಿ ನಿಮ್ಮ ಭೂಮಿಗೆ ಬೀಜ ಬಿತ್ತುವಂತಾಯ್ತು. ಬಿತ್ತಿದ ಬೀಜ ಮೊಳಕೆ ಹೊಡೆದು ಚಿಗುರುವಷ್ಟರಲ್ಲೇ ಕೊಲೆಗೆ ಕಾರಣವಾಗಿ ನನ್ನ ಕುತಂತ್ರದ ಕೈಚಳಕದಿಂದ ಆ ಬಡ ಭಿಕಾರಿ ಜೈಲು ಸೇರುವಂತಾಯ್ತ. ಇಷ್ಟೆಲ್ಲ ಕುತಂತ್ರದ ನಾಟಕ ಮಾಡಿದ ನಾನು ಇನ್ನು ಮುಂದೆ ಈ ಊರಲ್ಲಿ ಆಡಿದ್ದೆ ಆಟ ಹೇಳಿದ್ದೆ ಪಾಠ ಎಂದ ಮೇಲೆ ಈ ಅಂಗದ ನಾಡಿಗೆಲ್ಲ ನಾವೇ ರವಿಚಂದ್ರನ ನಡೆಯತ್ತಮ್ಮ. ಚುನಾವಣೆ ಪ್ರಚಾರದಲ್ಲಿ ತೊಡಗೋಣ. ಆಯ್ತಣ್ಣ, ನಡೆಯಿರಿ, ಹೋಗೋಣ.
ರೈತ ಮತ ಬಾಂಧವರನ್ನು ವಿನಂತಿಸಿಕೊಳ್ಳೋದೇನೆಂದರೆ ನಿಮ್ಮ ಓಟನ್ನು ನಮ್ಮ ಬಡವರ ಪಕ್ಷಕ್ಕೆ ಒತ್ತಿ ನೀವು ಉಳ್ಳ ಭೂಮಿಗೆ ಧರ್ಮದ ಬೀಜವನ್ನು ಬಿತ್ತಿ. ಯಾಕಂದ್ರ ಈ ಜೋರ ಸೌಕರ್ಯ ಆರಿಸ್ತಂತ ತಪ್ಪಿಗೆ ಇಲ್ಲಿ ತನಕ ಏನ್ ನಡಬಾರ್ದಿತ್ತು ಅವೆಲ್ಲ ನಡಕತೈತ್ರಿ, ಏನಾಗಬಾರ್ದಿತ್ತು ಅವೆಲ್ಲ ಆಗಕತೈತಿ. ಅದಕ್ಕೆ ಇನ್ನು ಮುಂದಾದ್ರೆ ಎಲ್ಲರೂ ಬುದ್ಧಿವಂತರಾಗಿ ನಮ್ಮ ರವೀಂದ್ರಪ್ಪನ ಆರಿಸ್ತಾರ ಕಸರತ್ತ ಮಾಡಬೇಕೈತಿ. ರೈತ ಸಮುದಾಯ ಏಳಿಗೆಗಾಗಿ ದುಡಿಯೋಣ. ಏನ್ ಕಾಂತ ಎಲೆಕ್ಷನ್ ಪ್ರಚಾರ ಬಹಳ ಜೋರಾಗಿ ಕಾಡ್ತೈತಲ್ಲ, ಇರೋದ ಏನ್ ಮಾಡ್ಲಿ ದೋಸ್ತ. ಗೊಬ್ಬರ ನಿಮ್ಮ ಅಂತವ್ರೆಲ್ಲ ಸಾವುಕಾರ ಬಂದು ಹೊತ್ತೆ ರೊಕ್ಕ ತಗೊಂಡು ಭ್ರಷ್ಟಾಚಾರ ಆರಿಸ್ತಾನ ತಪ್ಪಿಗ ನಮ್ಮ ರೈತರ ಜೀವನ ನಳಿಗಂಟೈತೆ. ಅಲ್ಲಿ ನೀವೊಬ್ಬ ಓಡಾಡಿ ತಿರುಗಾಡಿ ಪ್ರಚಾರ ಮಾಡ್ರಿ ಏನಾಗ್ತೈತೆ? ಅದಕ್ಕೆ ಇಡೀ ಸಮಾಜ ಮನ್ಸು ಮಾಡ್ಬೇಕು. ಸಮಾಜ ಅಂದ್ರ ಆ ಕೆಲಸ ನಕ್ಕಿ ಆಗ್ತೈತೆ. ಅಲ್ಲೋ ನೋಡು ಮಾತ ಅನಿಗೇನು ಸೇರಿದ್ರ ಹಳ್ಳಂತ ನಮ್ಮ ಹಿಂದಿನ ಹಿರಿಯರು ಹೇಳ್ಯಾರ. ಈಗ ನಾನು ಒಬ್ಬನ ಕೈ ಜೋಡ್ಸೀನಿ, ಇದಕ್ಕೆ ನೀನು ಕೈ ಜೋಡಿಸ್ ನೋಡ, ಮುಂದೆ ಹೊಡ್ತಾನ. ಆಯ್ತು ಬಿಡು ದೋಸ್ತ, ಆಸ್ತಿ ಹೋದ್ರೆ ದೋಸ್ತಿ ಬೇಕು ಅನ್ನೋ ಮನ್ಸ ನಾನ ನಿನಗೈತೆ ನನ್ ಸಪೋರ್ಟ. ಹಿಂಗ್ ಸಪೋರ್ಟ್ ಸಿಕ್ಕರೆ ಸಾಕು ದೋಸ್ತ. ಒಂದ್ ರಾತ್ರಿ ಒಂದ್ ಅಗಲಿಕಾಯಿ ಕಡ್ದ ನಮ್ ಕ್ಷೇತ್ರದಾಗ ಒಂದ್ ದೊಡ್ಡ ಸಂಘ ಕಟ್ತಾನ, ದೊಡ್ಡ ಸಂಘ ಕಟ್ಟಾನ. ಗಡಿ ಬಿಡಿ ಮಾಡ ಗಡಿ ಬಿಡಿ ಮದುವೆಯ ವಯಸ್ಸು ಎಲ್ಲೆಲ್ಲ ಸದಸ್ಸು ಅಂತ ನೂರಾರು ಕನಸು. ಚಿಕ್ಕ ಮನಸ್ಸು ಒಳ್ಳೆಯ ಊಹೆ, ಉಲ್ಲಾಸವಾದ ವಯಸ್ಸು. ಮದುವೆಯ ವಯಸ್ಸು ಎಲ್ಲೆಲ್ಲ ಸದಸ್ಸು ಅಂತ ನೂರಾರು ಕನಸು. ಚಿಕ್ಕ ಮನಸ್ಸು ಒಳ್ಳೆಯ ಊಹೆ, ಉಲ್ಲಾಸವಾದ ವಯಸ್ಸು. ಬಾದಾಮಿ ಬಣ್ಣದ ಬಿಡಿಸಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ. ಬಿಡಿಸಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ. ಈಗೆಲ್ಲ ನಮ್ಮ ಪ್ರೀತಿ ಸುದ್ದಿ ಆಗಾಗ ಊರು ತುಂಬ ಸುದ್ದಿ. ಒಂಟಲ್ಲ ನೀನು ಕಸಕ ಸಾಲಿಗೆ ಬಂದೆ ಅದಕ್ಕ, ಒಂಟಲ್ಲ ನೀನು ಕಸಕ ಸಾಲಿಗೆ ಬಂದೆ ಅದಕ್ಕ. ಈಗೆಲ್ಲ ನಮ್ಮ ಪ್ರೀತಿ ಸುದ್ದಿ ಆಗಾಗ ಊರು ತುಂಬ ಸುದ್ದಿ. ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನಾ ನನ್ನ ಗಾಡಿ, ಬಿಡಲೇ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನಾ ನನ್ನ ಗಾಡಿ. ಆಗುತ್ತದೆ ಮನದಾಗ ನಡೆ ಟ್ಯಾಂಗಿನ ಎದ್ದಾಗ, ನಡೆ ಟ್ಯಾಂಗಿನ ಸದ್ದಾಗ. ಮಾದಾಂಡಲ ಗ್ಯಾರೇಜ್ದಾಗ ಸುಡಬೇಡ ನಿನ್ನ ಗಾಡಿ. ಮಾದಾಂಡಲ ಗ್ಯಾರೇಜ್ದಾಗ ಸುಡಬೇಡ ನಿನ್ನ ಗಾಡಿ. ಎಲ್ಲಿ ಹೋಗುದಿಲ್ಲ ಮನದಾಗ. ಏನು ನಡಿ ಹೋಗೋಣ, ಎಲ್ಲಿಗಂತ ಕೇಳು. ನಡಿ ನಡಿ. ಹೋಗು. ನೀ ಎಷ್ಟು ದಿವಸ ಹೋಗಿದ್ದೆ ಸಾಲಿ ಸಂದಿ? ಹಾ ಹಳ್ಳಕ್ಕ ಜಾನ್ ಬಾಳ ಐತಲ್ಲಿ. ಎಲ್ಲೆಲ್ಲರೂ ಕಂಡು ಬಿದ್ದಿರಂತೀನಿ. ಹೋಗು ನಡಿ ಸಾಲಿ ಸಂದ್ಯಾಗ, ಹೋಗು ನಡಿ ಸಾಲಿ ಸಂದ್ಯಾಗ. ಹುಡುಗಿಯನಿನ ಪರಿಕರದಾಗ ಚಂದ ದೇವಾರ, ಹುಡುಗಿಯನಿನ ಪರಿಕರದಾಗ ಚಂದ ದೇವಾರ. ಪೂಜಾ ಮಾಡೇ ಓ ಚರಿನಾಡೇ, ಓ ಚರಿನಾಡೇ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ
ಹರಿದರ ಕಡಲೆ ತರತನೆ ಬೆಳಗಲ್ಲ ಎತ್ತರ ಜಾತಿ ಬರಲ್ಲ. ರಾಜರು ಬಂದವ ಬರಲ್ಲ ನಾಡಾಡಲ್ಲ ಮಗಲ್ಲ ನಾಡಾಡಲ್ಲ ಮಗಲ್ಲ. ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಅತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಡಲಾಗೇನ ಕಾಂತವ್ ಸಂಕದ ಆಮೇಲೆ ಕಟ್ಟಂತಿ ಮೊದಲು ನನ್ ಕೋಳಿ ತಾಳಿ ಕಟ್ಟವ್ ಕರ್ತಿಂತಡೆ ಯಾಕಲ್ಲ ಕರ್ತಿಂತಡೆ ಇತ್ತಿತ್ತಾಗ ಹಿಂಗ್ಯಾಕ್ ಮಾಡಕತ್ತಿ ವಿಶ್ವಾಸ ಇರ್ಲಾರ್ದಂಗ. ಏ ಕಾಂತ ನೋಡ ಮತ್ ಹೇಳಕತ್ತ ನೀ ವಿಶ್ವಾಸ ಅನ್ನಕತ್ತಿ ಅಂದ್ರ ನೋಡ ನಾನು ಮುದುಕಿಯಾಗಿ ಬ್ಯಾಗಿನೆಲ್ಲ ಮುದ್ರಕೊಂಡು ಹೋಗತ್ತೆ ಆಮೇಲೆ ಏನ್ ಮಾಡ್ತೀನಿ ನೀನು ನೋಡ್ ಹಾಕಲ್ಲ ನಿನ್ನ ಬಾಯನಲ್ಲೆಲ್ಲ ಉದುರಿ ನೀ ಹಣ್ಣನ ಮುದಿಕೆ ಆದ್ರ ನಿನಗ ಕಣ್ಣು ಮುಚ್ಚಿ ತಾಳೆ ಕೊಡ್ತೀನಿ. ಓ ಗಂಡ್ಮಗು ಮಕ್ಕಳು ಅಡೇ ಬದುರ್ಕೊಂಡು ನಾನಿರ್ಬೇಕಾದ್ರ ನಿನಗ್ಯಾಕಲ್ಲ ಈ ಚಿಂತೆ. ಗೊತ್ತೈತಲ್ಲ ಗೂಗ್ಲಿ ಮತ್ತ ಮಾಸ್ಟರ್ ಪೀಸ್ ಮತ್ತ ಮುಂಗಾರ ಮಳೆ ಎಲ್ಲ ಡೈಲಾಗ್ ಹೊಡ್ಯಾಕ ಹೋಗ್ಬೇಡ ನಮ್ಗೆಲ್ಲ ಗೊತ್ತೈತಿ. ಈಗಿನ ಕಾಲ್ಮಲ್ ಎಲ್ಲ ಸುಟ್ಟಾಗೆಲ್ಲ ಸೆಟ್ ಆಗೈತಿ ದೋಸ್ತ. ಅದು ನನ್ ಗೊತ್ತೈತಿ ಆಯ್ಕಿನ ಅವ್ನು ಗೊತ್ತಿದ್ರೆ ಇವ್ನು ಹಿಡ್ಕೊ ಇವನು ನೀ ಅನ್ಬೇಡ ನನಗೆ ಇವನ ನೀ ಅಂದ್ರ ನನ್ ಹವ ಹಾಕೈತಿ ಡೌನ ನಂತರ ತಲಿಕಟ್ಟ ಕುಡಿಬೇಕನ್ಸ್ತೈತಿ ಕ್ರೌನ. ಕುಡಿಬೇಡೋ ನೀ ಕ್ರೌನ್ ಕುಡಿದ್ರ ಆರೋಗ್ಯ ಆಗ್ತತಿ ಡೌನ್. ನೀನ್ ಇರ್ಬೇಕು ಈಗ ಬಹಳ ಸಮಾಧಾನ. ನೀ ನನ್ನ ಸಮಾಧಾನ ಮದುವೆ ಆದ್ರ ಆಕೈತಿ ನನ್ನ ಊರಾಗ ಮಾನ. ನಿನ್ನ ಕನಸ ಮಾಡ್ತಾನೆ ನಾನು ನನಸ ಅರ್ಸನ ನೇರ ಹಣಸ ಸಾವಿಗೆ ತುಪ್ಪ ಮೊದಲ ಹುಣಸ. ಹಂಗಂದ್ರ ಈಗ ಹುರುಪ್ ಬಂತ ಇದ ಹುರುಪ್ನ್ಯಾಗ ಹೊಡಿ ಸಿಂಗಾತ್ ಪುಡಿ ಚಟ್ನಿ ಬಡ್ಸ ಅದು ಬಾಳ ಬಿಸಿರು ಇರ್ತ ಅನ್ಸಿಂಡ್ ಕಾರ್ಪೊರೇಟ್ ಇಟ್ಕೊಂಡ ನಾನೇನ್ ಮಗ ಅದ್ ನಾನ್ ಇಡ್ಬೇಕಂತ ಮಾಡೀನಿ.
ಕೇಳ್ರಿ ನೀವು. ಎಷ್ಟು ಲೆಕ್ಕ ಕೇಳ್ರಿ ಕೇಸಿಗಡೆ ಹೋಗಿಬೇಕಂತ ಅಲ್ರಿ ಕಾಂತು ಮಾತ ಜೂಲ್ಗಳ ಅಂತಂದು ಊರ ಅನ್ನ ಕರೀತಿ ಅಂತಂದ್ರ ಇಬ್ಬರಿಗೆ ಟಾಟಾ ಮಾಡಿ ಊಟ ಮಾಡಿಸಿ ಸಾಟಾಕ ನಾ ಗಂಡಗಿನ ನೀವು ತಿಳ್ಕೊಂಡ್ರ ನಿಮಗೆ ದೊಡ್ಡ ತಪ್ಪ್ರಿ ನಿಮಗೆ ದೊಡ್ಡ ತಪ್ಪು ಅಂದ್ರ ನೀವು ನನ್ನ ಮದುವೆ ಆಗಂಗಿಲ್ಲ ಅಂದಂಗಾತು. ಆಗೋದಿಲ್ಲ ಅಷ್ಟೇ ಆಗ್ಲಿ ಹುಡುಗಿ ಮುಗುಲರ್ ಬಿದ್ರೆ ಆಗೋದಿಲ್ಲ. ನಿಮ್ಮ ಹೊಲಸ್ ಕಳಿಸ್ರ ಅಲ್ಲ, ಒಂದ್ ಹೆಣ್ಣಿಗೆ ಪ್ರೀತಿ ನಾಟಕ ಮಾಡಿ ಈ ನಮ್ಮನಿ ತಲೆ ಕೆಡಿಸಿ ಕೈ ಕೊಟ್ರಲ್ಲ, ನಿಮ್ಮ ಗಂಡ ಜಾತಿಗರ ಜನ್ಮಕ್ಕೆ ನಾಚಿಗೆ ಬರ್ತಾರೆ. ಕಲ್ಲಿ ಗಂಡ ಜನಕ್ಕೆ ಹಂಗ ಬರ್ತ ನಾಚಿಕೆ, ಹೆಣ್ಣಾಗಿ ಬರೋಕ್ ನಿನಗ ನಾಚಿಕೆ. ನಾವಿಬ್ರು ಕೈ ಬಿಟ್ರೆ ಏನಾತ ಮತ್ತೊಬ್ಬ ಕೂಪ ಬಂದ ಮೂರನೇ ಕಣ್ಣ. ಏ ದೋಸ್ತ ಈಗ ಏನಿದೆ ಹೊಸದ ನಡಿ ಹೋಗೋಣ ನಮ್ ಕೆಲಸ ನೋಡೋಣ. ದೋಸ್ತ ಹೋಗೋಣ. ಇನ್ನು ನಿನ್ ದಾರಿ ನಿನಗ ನಮ್ ದಾರಿ ನಮಗ. ಎವರಿಗೆ ನಿನ್ನ ದೈವ ಸುಮಾರ ಆಗಬೇಡ ಕಂಡೇರ, ನಿನ್ನ ದೈವ ಸುಮಾರ ಆಗಬೇಡ ಕಂಡೇರ. ಅನ್ನವಾದರೆ ತಮ್ಮ ಸಿಗತನ ಡೌಟನ ಪಡಬ್ಯಾಡ್ರಿ. ನಾವು ಮಾಡಲ್ಲ ಮಾಡ್ರಿ, ನಾವು ಮಾಡಲ್ಲ ಮಾಡ್ರಿ. ಅನ್ನವಾದರೆ ತಮ್ಮ ಸಿಗತನ ಡೌಟನ ಪಡಬ್ಯಾಡ್ರಿ. ನಾವು ಮಾಡಲ್ಲ ಮಾಡ್ರಿ, ನಾವು ಮಾಡಲ್ಲ ಮಾಡ್ರಿ. ಏನೋ ಪಿಲ್ಲಾಗ ಹಾಡಿದ್ನ ಇಬ್ರು ಕೈ ಕೊಟ್ಟೋದ್ರು. ಬ್ಯಾಡಪ್ಪ, ಅವ್ರ ಹೋಗ್ಯಾರ, ನೀವ್ ತಗೊಂಡ ಹಣಿ ಪಡ್ಕೊಲೆ. ಇಲ್ಲಿ ಬಿಡ್ರಿ. ನೋಡ್ರಿ, ಓ ನನ್ನ ಸಮಾಜ ಬಂದು ಹೆಣ್ಣು ಮಕ್ಕಳೇ, ನಾ ಲವ್ ಹೋಗಿವು ಅಂತೇಳಿ ಯಾರೋ ಹಾಳು ಮಾಡಕ್ ಹೋಗ್ಬೇಡ್ರಿ ನಿಮ್ ಜೀವನನ. ಇರೋದ ಬಂಗಾರ ಅಂತ ಒಂದ್ ಜೀವನ ಇರ್ತೈತಿ. ಚಂದಾಗ ಒಬ್ಬ ಮನಸ್ ಕೊಟ್ಟು ನೆಮ್ಮದಿಯಿಂದ ಜೀವನ ಸಾಗಿಸ್ರವ. ಈ ಪ್ರೀತಿ ಪ್ರೇಮ ಅಂತೇಳಿ ಹುಚ್ಚಿ ತಿಡಿಸಿ ಉಗಿಸ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ ಈಗ ನನ್ನ ಪರಿಸ್ಥಿತಿ ಹೆಂಗಾಗೈತಿ. ಎಲ್ಲಾರು ಆರಾಮಾಗಿರ್ರಿ, ಆದ್ರ ಒಬ್ಬನ ಜೊತೆ ಇರ್ರಿ. ಮತ್ತ ಹೊಡಿದ ಅಡಿ ಹಂಗಂದ್ರ ಬೆಳತನಕ ಕ್ರೇಜ್ ಸಿಕ್ಕತ್ತಂದ್ರ ಅವ್ರಿಬ್ರು ಕೈ ಕೊಡ್ರಿ ಏನತ್ತ. ನಮ್ಮ RCB ಟೀಮ್ ಐತಿ. ಅಡಿ ಜೈ RCB. ಈ ಪ್ರೇಮ ಈ ಪ್ರೇಮ ಈ ಪ್ರೇಮ ಮೋಸದ ಪ್ರೇಮ, ಚಂದ ಮಾಯೆಯ ಸುಳಿಯಲ್ಲಿ ಜನ್ಮ ಕುಳಿತಿದ ಯಾರನ್ನು ಪ್ರೀತಿ ಮಾಡಬಾರದು, ಎಂದೆಂದ ಪ್ರೀತಿ ಮಾಡಬಾರದು. ನನ್ನ ಕಣ್ಣ ನನ್ನ ಕಣ್ಣ ನನ್ನ ಕಣ್ಣ ನಿನ್ನಾರು, ನಮ್ಮ ಕಣ್ಣ ಗಮನ ಕೊಟ್ಟಾರೋ, ಒಳಗೆ ಬಣ್ಣ ಹೊತ್ತಾರೋ, ಪ್ರೀತ ಮಾತ ಮರೆಯುತ್ತಾರೋ, ಒಳಗಂದ ಕೈಯ ಇಡುತ್ತಾರೋ, ಹೊರಗಂದ ಕೈಯ ಇಡುತ್ತಾರೋ. ಮೇಟು ವಿದ್ಯೆಯ ಮೇಲೆಂದು ಸಾಬೀತುಪಡಿಸಿಬಿಟ್ಟೆಯ ಈ ಸರ್ವತೋಮುಖ ಸಮಾಜಕ್ಕೆ. ನಿಮ್ಮದೊಂದು ರೈತ ಪರ ಸಂಘಟನೆ, ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಎಂಬ ಹೆಸರು. ಅದರಲ್ಲಿ ನೀನೊಬ್ಬ ಜಿಲ್ಲಾಧ್ಯಕ್ಷ. ಈಗೆಲ್ಲ ಹಿಡಿದು ತಪ್ಪಿ ಈ ಆಲಿಸಿ ಮಾತನಾಡಿ ಹೆಂಗರಾಗಿರುವ ಈ ಜಯರಾಜನಿಗೆ ಚುನಾವಣೆಯಲ್ಲಿ
ತೋರಿಸಿದ್ರೆ ಸುಮ್ಮನೆ ಇರ್ಲಾರ ಈ ಮಾಜಿ MLA ಜಯರಾಜ. ಅಣ್ಣ, ರೈತ ಸಮುದಾಯವನ್ನು ಹಸ್ತವನ್ನಾಗಿಟ್ಟುಕೊಂಡು ನಮಗೆ ಸೋಲುಣಿಸಿದ ಆ ಶಿವರಾಮ ರಾಜರಾದರೆ ಅಂತ ಎಷ್ಟೋ ರಾಜರನ್ನು ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳುವ ನಾವು ರಾಜಾದಿ ರಾಜರ ಎಲ್ಲೋ ಪಾಂಡ ಶ್ರೀಮಂತ ನಾಯಿಗಳೇ, ಇಡೀ ಸಮಾಜದ ದೇವತೆ ಮೆಚ್ಚಿ ನಿಂತ ಮುಖಕ್ಕೆ ಹೊಡೆದಂತೆ ಸೋಲಿನ ಶಿಕ್ಷೆ ಕೊಟ್ಟರು ಸಹಿತ ಇನ್ನೂ ಕರಗಲ್ವೇನೋ ನಿಮ್ಮ ಜಂಬ. ಲೇ ಶಿವರಾಮ, ಈ ಚುನಾವಣೆಯಲ್ಲಿ ಸೋತ ಮಾತ್ರಕ್ಕೆ ಸೊರಗಿ ಸುಣ್ಣವಾಗಿ ನಿನ್ನನ್ನು ಸನ್ನೆ ಮಾಡಿ ಕರೆದು ಸಲಾಂ ಹೇಳ್ತೀನಂತ ಅನ್ಕೊಂಡಿದ್ದೇನೆ ಬಚ್ಚ. ಅದು ಮಾತ್ರ ಯಾವತ್ತಿಗೂ ಸಾಧ್ಯವಿಲ್ಲ. ಬನ್ನಿ, ನೀನಂತ ವಂಚಕ ನಿಮ್ಮ ಪಾಪನಂತ ಕಿರಾತಿಗೆ ಎಂಬುದು ಸತ್ಯ ಸುಳ್ಳು ಎಂದು ಸಿಕ್ಕಿದೆ. ಅದಕ್ಕಾಗಿ ನಿಮ್ಮ ತಮ್ಮನ್ನು ಗುಂಡು ಕಡೆ ಚಂಡೆ ಆಡಿ ಗುಂಡು ತೊಳೆದು ಬಂದಿರುವೆ. ಈ ಅಣ್ಣ ತಮ್ಮರಿಬ್ಬರು ಮಾತನಾಡುತ್ತಾ ನಿಂತುಕೊಂಡಾಗ ಆ ದಾರಿಯಲ್ಲಿ ಡಾಕ್ಟರ್ ಯಾವಾಗ ಕಂಡನೋ ಆವಾಗಲೇ ನನಗೆ ಸಂಶಯ ಬಂದಿತ್ತು. ಬಟ್ ಆ ಕೋಪವನ್ನು ಈಗ ತೀರಿಸಿಕೊಳ್ಳಲು ಹೋಗಿ ಈ ಶ್ರೀಮಂತರ ಗೋಪಾಗ್ನಿಯಲ್ಲಿ ಬಂದು ಭಸ್ಮ ಹೋಗಬೇಡ. ಸುಮ್ಮನೆ ರೈಟ್ ಹೇಳ. ರೈಟ್ ಹೇಳ್ತೀನಿ. ಅದೆಷ್ಟು ದಿನಗಳಿಂದ ರಕ್ತ ರುಚಿ ನನ್ನ ಗಡ್ಡೆಯಿಂದ ಈಗ ರಕ್ತ ರುಚಿ ಮಾಡಿ ಹೋಗ್ತೀನಿ, ಮಗನೇ ರೇಟ್ ಹೋಗುತ್ತೇನೆ. ನಿನ್ನ ಹರಿತವಾದ ಕೊಡ್ಲಿಂದ ರಕ್ತ ಗೋಕುಳಿ ಆಡುವ ಮೊದಲೇ ಈ ಕೆಚ್ಚನೆಯ ನಾಯಕ ಹೊರಿಸುವ ಗುಂಡು ನಿನ್ನ ಎದೆ ಸೀಳಿ ರಕ್ತಪಾತವಾದಿದ್ದು ಬಲು ಜೋಕೆ. ನೀ ಹಾರಿಸಿದ ಗುಂಡು ನನ್ನ ಎದುರುಗಳಿಗೆ ನೀ ಬದುಕಿದ್ರೆ ತಾನೆ ಆ ಕೋಲಾಚರಿಗೆ ನಾನು ನೀನಾಗಿ ಮಗನೇ ನನ್ನ ಲೋಕಿಗೆ ಬಾಂಧೆ ಜೈ ಬಿಸಿಲಿಗೆ ಅಮ್ಮ ಏನು ಮಾಡ್ದಪ್ಪ ನಿಂಗೆ ಎಷ್ಟು ತಿಳಿಸಿ ಹೇಳಿದ್ರೆ ನಿಂಗೆ ತಿಳಿಲಿಲ್ಲ. ಏನು ಮಾಡ್ದಪ್ಪ ಬ್ಯಾಡ ಅಂದ್ರೆ ಬೇಲಿಜಿಗೆ ಕೆಲಸ ಮಾಡ್ತಿದ್ದಲ್ಲೇ ನನ್ನಪ್ಪ. ಇನ್ನು ಮುಂದೆ ನಾ ಯಾರು ಸಾವುಕಾರ ಅಂತ ಕರೀಲಿ? ಸಾವುಕಾರ ನಿನ್ನ ಪಾಪ ಕೂಡ ತುಂಬ ನಿನ್ನ ಬಾಯ ನೀನ ಮಣ್ಣು ಹಾಕೊಂಡು ಹೋಗಿ ನನ್ನ ಸಾವುಕಾರ ನೀನ ಮಣ್ಣು ಹಾಕೊಂಡು ಹೋಗಿ ನಿನ್ನ ಹಳೆಯವರಿಗೆ ನಾನು ಏನ್ ಹೇಳಿ ಸಾವುಕಾರ, ನಾನು ಏನ್ ಹೇಳಿ? ನೀ ಸತ್ತ ಬಿದ್ರೆ ನಿನ್ನ ಅಣ್ಣನ ಕಣ್ಣಾಗ ಬಂದವನಿ ನೀರು ಬರೋದು ಎದ್ದಾರ ನೋಡು ನನ್ನ ಸಾವುಕಾರ, ಎದ್ದಾರ ನೋಡ. ಇನ್ನುವರೆಗೆ ನನಗೆ ಬೇಕಾದಾಗ ಬೆಳೆಸಿಕೊಂಡು ಈ ಪಿಕಾರಿ ಆದಿಶೇಷನ ಪ್ರಾರಂಭಿಸಿ ಆರಿವಾಯ್ತೆಂದು ಕಣ್ಣೀರಿಡಲು ನನಗೇನು ತಲೆ ಕೆಟ್ಟಲ್ಲ. ಇಷ್ಟಕ್ಕೂ ಇವನೇನು ನನ್ನ ಹೊರಹುಟ್ಟಿದ ತಮ್ಮನೆಂದು ತಿಳಿದಿರುವ ಇಲ್ಲ ಕೋರಟ್ಟಿ, ಇಲ್ಲ, ಇವನು ನಾನು ಸಾಕಿ ಬೆಳೆಸಿದ ಕುನ್ನಿ ಅಷ್ಟೇ. ಮುಕ್ತಾಯಕ್ಕೆ ಬಂದು ಮತ್ತೆ ನನ್ನ ತಲೆ ಕಟ್ಟಿಗೆ ಬಿಟ್ಟು ಹೋದಾರಯ್ಯ. ಎಂತ ನಕ್ಷತ್ರಕರ ಭೂಮಿ ಬಂದಿರ್ಬೇಕಂತ ಇದನ್ನ ಬರೆದ ಭಗವಂತ. ಮತ್ತೆ ಕಡೆ ಕೊಟ್ಟು ಮತ್ತೆ ಈ ಕಟ್ಟಿಗೆ ಮತ್ತೊಂದು ತಾಕತ್ ಕೊಟ್ಟು ನೋಡ್ರಿ. ಬಟ್ಟಿ ಕತೆ ಬರೆಯೋ ಭಗವಂತ ಮಮಕಾರ ಚಮತ್ಕಾರನೆಲ್ಲ ಬದಿಗಿಟ್ಟು ಬರೀ ಹಣದ ಹಾಸಿಗೆ ಮೇಲೆ ಹಾಯಾಗಿ ಮಲಗುವುದನ್ನು ನನ್ನ ಹಣೆ ಬರದಲ್ಲಿ ಬರೆದಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ. ಲೇಜ ಒಂದು ಮಗವನ್ನು ಎತ್ತಿ ಆಡಿಸಿದರೆ ಅದು ಮಮಕಾರ. ಅದೇ ಪ್ರೀತಿಸಿದ ಹುಡುಗಿಗೆ ಮುತ್ತಿಟ್ಟರೆ ಮನಸ್ಸಲ್ಲಿರುವ ಚಮತ್ಕಾರ. ಬೇರೆ ಯಾವ ರಾಜಕಾರಣಿಗೆ ಬರಬಾರದು ನಿನ್ನೊಂದು ದುರಸ್ಕಾರ. ಕೊನೆಯ ಘಟ್ಟದಲ್ಲೊಂದು ಭಕ್ತರಂತ ಮಾತನಾಡಿದ್ದು ತುಂಬಾ ಹೆಮ್ಮೆ ಆಯಿತು ರಾಜಾವಲಿ, ತುಂಬಾ ಹೆಮ್ಮೆ ಆಯಿತು. ನಡೆ
ನಾವಿನ್ನು ರೈತರ ಸಮುದಾಯದ ಹೋರಾಟದ ಜೊತೆಗೆ ರೈತರ ಪರ ಆಡಳಿತ ನಡೆಸುವ ದೇಶದ ಮಾರ್ಗದ ಹಾದಿ ಹುಡುಕೋಣ. ಆಯ್ತು ಜಮೀನ್ದಾರೇ, ರಾಷ್ಟ್ರದ ಮೂಲ ಸಂಪತ್ತಿನ ರೈತರಾಗಿರುವಾಗ ಅದಕ್ಕಿಂತ ಮಿಗಿಲಾದ ಇನ್ನೊಂದಿಲ್ಲ. ನಡೆಯಲಿ ಹೋಗೋಣ. ನಡೆಯರು. ಗೆಲ್ಲಬಹುದೆಂಬ ನನ್ನ ಮನದಾಸೆಗೆ ಮಣ್ಣು ಹಾಕಿಬಿಟ್ಟಿರಲ್ಲ. ಇವರೇ ಸೋಲೆ ಗೆಲುವಿನ ಸೋಪಾನವೆಂದು ಸ್ವೀಕರಿಸಿ ಮತ್ತೆ ಬರುತ್ತೇನೆ ಮುಂದೆ ಬರುವ MP ಎಲೆಕ್ಷನ್ ಅಲ್ಲ. ಕೃಷ್ಣಪ್ಪ, ಈ ಶವವನ್ನು ಗೋಡಿ ಚೀಲದಲ್ಲಿ ಬಾಯಿ ಕಟ್ಟಿ ನನ್ನ ಕಾರ್ಪೊರೇಟ್ ಒಳಗೆ ಹಾಕಿಬಿಡು. ಯಾರಿಗೂ ಸುಳಿವು ಸಿಗದ ಹಾಗೆ ಯಾವಾಗಾದ್ರೂ ದಟ್ಟವಾದ ಕಾಡಿನಲ್ಲಿ ಸಾಕಿ ಬರೋಣ. ಯಾಕ್ರಿ ಸಾಕರ ಯಾವ್ದಾರ ಕಾಡ ಯಾಕೆ ಬಿಸಿ ಹಾಕಿರ್ತೀರಿ? ನಮ್ ಪದ್ಧತಿ ಪ್ರಕಾರ ಊರ ಮುಂದೆ ರುದ್ರಭೂಮಿ ಒಳಗ ಮಣ್ಣು ಮಾಡಿ ಬರೋಮ್ರಿ. ಮತ್ತೆ ಮಣ್ಣು ಮಾಡಿ ಬರೋಮ್ರಿ. ಹೇಳಿದಷ್ಟು ಕೇಳಿಯನ್ನು ಕಲಿತುಕೊಳ್ಳೋ ಬೆಲೆ ಬಿತ್ತಿರುವ ಮಗನೇ. ಊರ ಜನರಿಗೆ ವಿಷಯ ಗೊತ್ತಾದರೆ ಆ ರಾಜವನಿರುಂಡ ಚೆಂಡಾಡಿದ್ದು ಗೊತ್ತಾಗುತ್ತದೆ. ನಂತರ ಅವನು ಸುತ್ತು ಹೊತ್ತು ಊರಹಳ್ಳಿಗಳಿಗೆ ಅವನ ಪುಂಡು ಪೊಡಾರಿಯಾಗಿ ಮೆರೆಯುತ್ತಾನೆ. ಅಷ್ಟೇ ಅಲ್ಲದೆ ನನ್ನ ರಿಚ್ನೆಸ್ ಕೂಡ ಸರ್ವನಾಶವಾಗಿ ಹೋಗುತ್ತದೆ. ಗೊತ್ತಾಯ್ತೇನೆ? ಕಬಟ್ಟಿ ಸರಾಯಿ ಬಾಟ್ಲಿ ಅಂತ ಮುದ್ರವನೇ. ತಡ್ರಿ ಸದರ ತಡ್ರಿ, ಎಲುಬಿಲ್ಲ ನಾಲ್ಗೆ ಐತಿ ಅಂತೇಳಿ ಹಿಂಗೆಲ್ಲ ಹೋಗ್ರಿ. ಯಾಕಂದ್ರ ನಾನು ನಿಮ್ಮಂಗ ಎಗ್ರೆಸ ತಿಂತೀನ್ರಿ. ನೀವ್ ಇಷ್ಟ ಪ್ಲಾನ್ ಮಾಡ್ರಿ ಅನ್ನೋದು ನನಗೇನ್ ಗೊತ್ತೈತ್ರಿ. ಈ ಬದ್ನೇಕಾಯಿ ತಡ್ರಿ ನೋಡ್ರಿ, ನೀವ್ ಹೇಳಷ್ಟು ಮಾಡಿ ಬರೋಮ್ರಿ. ಹೆಚ್ಚಿದ್ರಿ ಮಾರು ನೋಡಿದೆ ನಿರ್ಮಲ, ಭಗವಂತ ಆಡಿಸುವ ಆಟವನ್ನು ಕೇವಲ ಒಂದೇ ಒಂದು ಮತದಿಂದ ಆಯ್ಕೆಗೊಂಡ ಸಾಮಾನ್ಯ ರೈತರ ಮನೆತನದ ವ್ಯಕ್ತಿ ಎಂದು ಟಿವಿ ಚಾನೆಲ್ಗಳಲ್ಲಿ ಅದೆಷ್ಟು ಹಾಡಿ ಹೊಗಳುತ್ತಿವೆ ನನ್ನ ತಮ್ಮನನ್ನು. ಹೌದು, ನನ್ನ ಮಗನ MLA ಆಗಿ ಬರ್ತಾ ಇರೋದನ್ನ ನೋಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಸ್ವಾಮಿ, ತುಂಬಾ ಖುಷಿ ಆಗ್ತಾ ಇದೆ. ನಿರ್ಮಲ, ಅವರೆಲ್ಲರೂ ಮನೆಯ ಕಡೆಗೆ ಬರುವಂತೆ ಕಾಣುತ್ತದೆ. ನೀನು ಹೋಗಿ ಆರತಿಯನ್ನು ತೆಗೆದುಕೊಂಡು ಬಾ. ಜಯಗಳಿಸಿ ಮನೆಗೆ ಆಗಮಿಸುತ್ತಿರುವ ಎನ್ನುವರನ್ನು ಆರತಿಯಿಂದ ಸ್ವಾಗತಿಸಿ ಮನೆಗೆ ತೆಗೆದುಕೊಳ್ಳೋಣ. ಆಯ್ತು ರೀ, ಹಾಗೆ ಆಗ್ಲಿ. ತಾನು ಶ್ರಮಪಟ್ಟು ಹಿಡಿದ ಜೈವ ಹಸಿವನ್ನು ನೀಗಿಸುವ ರೈತನನ್ನು ಯಾವತ್ತೂ ಮರೆಯಬೇಡಪ್ಪ ನಿನ್ನ ರಾಜಕೀಯ ಜೀವನದಲ್ಲಿ.
ಅಣ್ಣನವರು ಹೇಳಿದಂತೆ ಈ ದೇಶಕ್ಕೆ ಅನ್ನ ಹಾಕುತ್ತಿರುವ ಈ ರೈತರನ್ನು ಮಾತ್ರ ನೀನು ಯಾವತ್ತೂ ಮರೆಯಬಿಡ ಮೈದನ ಮರೆಯಬಿಡಪ್ಪ. ಅಣ್ಣ ಅತ್ತಿಗೆ ಹುಟ್ಟುತ್ತಲೇ ಒಬ್ಬ ಸಾಮಾನ್ಯ ಬಡ ರೈತನಾದ ನಾನು ರೈತರನ್ನು ಮರೆತು ಮುಂದುವರಿಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ರಾಜಕೀಯದಲ್ಲಿ ನಾನೆಷ್ಟೇ ಎತ್ತರಕ್ಕೆ ಬೆಳೆದರೂ ರೈತರಿಗೋಸ್ಕರ ನನ್ನ ಮೊದಲನೇ ಆದ್ಯತೆ. ಏಕೆಂದರೆ ನನಗಿದು ರೈತರಿಂದ ದೊರಕಿದ ಸ್ಥಾನ. ಇದನ್ನು ಪರಿಪಾಲನೆ ಮಾಡಿ ಉಳಿಸಿಕೊಳ್ಳುವೆ ನನ್ನ ಮಾನ. ರೈತ ಕುಲ ಕೊಟ್ಟ ಭಿಕ್ಷೆಗೆ ಸಮಾಜ ಸೇವೆ ಮಾಡಿ ತೀರಿಸುವೆ ಅವರ ಋಣ. ಮೆಚ್ಚಿದೆ ಮಗ ಸಾಹೇಬ, ಮೆಚ್ಚಿದೆ ಈ ನಿನ್ನ ಮನದಾಳದ ಮಾತಿಗೆ. ನಮ್ಮ ಭಾರತ ದೇಶದ ಪ್ರತಿಯೊಂದು ಕ್ಷೇತ್ರಕ್ಕೆ ನಿನ್ನಂತ ಪ್ರಾಮಾಣಿಕ ರಾಜಕಾರಣಿಗಳ ಆಯ್ಕೆ ಆದರೆ ಇಡೀ ಪ್ರಪಂಚವ ತಿರುಗಿ ನೋಡುವಂತಾಗುತ್ತದೆ ನಮ್ಮ ಭಾರತ ದೇಶವನ್ನು. ಕನ್ನಡಿಗರ ಬದುಕುವ ಕರ್ನಾಟಕವನ್ನು. ಅಷ್ಟೇ ಅಲ್ಲದೆ ಎಲ್ಲರಂತೆ ಸುಖ ಜೀವನ ಸಾಗಿಸಿ ನಕ್ಕು ನಲಿಯುತ್ತದೆ ನನ್ನ ರೈತ ಕುಲ. ಹೋಲಿಕೆಂದರೆ ನಮ್ಮ ಕುಲ ರೈತರ ನಕ್ಕು ನಿಲ್ಲಬೇಕು. ಕುಲ ನಕ್ಕು ನಿಲ್ಲಬೇಕೆಂದರೆ ಪ್ರತಿಯೊಬ್ಬ ಸಾಹಿತ್ಯಗಾರರು, ನಾಟಗಾರರು, ವಿದ್ಯಾವಂತರು ನಕ್ಕು ನಿಲ್ಲಬೇಕಾದರೆ ಸಂಘಟಕರು ಎಚ್ಚರಗೊಂಡು ಸಂಘಟಕರು ಮಟ್ಟಿಂದ ಅರಿವಡಿಸಿದಾಗಲೇ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ. ನಿಮಗ ಶಾಂತಿ ನೆಮ್ಮದಿ ಅನ್ನೋದು ಎಲ್ಲ ಸೀಟ್ ಅನ್ನೋದಾಗಿ ನೋಡಪ್ಪ ತಮ್ಮ ರಜೆಯಲ್ಲಿ ಹೋಗ. ನನಗೆ ಮಾತ್ರ ಪೂರ್ತ ಶಾಂತಿ ಸಿಕ್ತೇನಪ್ಪ ಅಂತ ದೇಶ. ಅಲ್ರಿ ಡಿನೋಟಿಫಿಕೇಶನ್ ಹೆಸರಿನ್ಯಾಗ ರೈತರ ಆಸ್ತಿ ನೀರು ಕುಡಿದ ಸರ್ಕಾರ ದುಡ್ಡು ಸ್ಕೀಮ್ ಹೆಸರಿನ್ಯಾಗ ಕೋಟಿಗಟ್ಟಲೆ ಲೂಟಿ ಮಾಡೋ ತಪ್ಪಿಗೆ ಈಗ ಸಿನಿಮಾಗಳು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರಿ. 6 ತಿಂಗಳು ಜೈಲ್ ಶಿಕ್ಷೆ ಆಗೈತ್ರಿ ನಮ್ ಜರ ಸಾವ್ಕಾರಾಗ. ಈಗ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರಿ. ನೋಡಿ ಸ್ವಲ್ಪ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿರುವಾಗ ತಪ್ಪಿಸ್ತರಿಗೆ ಶಿಕ್ಷೆ ಅನುಭವಿಸಲೇಬೇಕು. ಆದಿತ್ಯಲ್ಲ ಒಳ್ಳೆದಕ್ಕಿಂತ ತಿಳಿದು ಮುಂದೆ ಕಾರ್ಯ ನಡೆಸಿಕೊಳ್ಳಿ. ಹಲೋ ಹಲೋ, ಶಿವರಾಮವರ? ಹೌದು, ತಾವ್ಯಾರು? ಹುಬ್ಬಳ್ಳಿಯಿಂದ ಕರ್ನಾಟಕ ರಾಜ್ಯ ಮಾನವೀಯತಾ ವೇದಿಕೆ ಅಧ್ಯಕ್ಷ ಬಸವರಾಜ್ ಮಾತನಾಡುತ್ತಿರುವುದು. ಹೇಳಿ ಬಸವರಾಜ್ ಅವರೇ, ಏನಾಗಬೇಕಾಗಿತ್ತು? ನೋಡಿ, ರೈತ ಸಂಘದ ಜಿಲ್ಲಾಧ್ಯಕ್ಷರ ನೀವು ಮಾಡುತ್ತಿರುವ ರೈತ ಪರ ಹೋರಾಟಗಳನ್ನು ಪರಿಗಣಿಸಿ ನಿಮಗೆ ಭೂಮಿಪುತ್ರ ಎಂಬ ಬಿರುದನ್ನು ನೀಡುವ ಮೂಲಕ ನಿಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಮ್ಮನ್ನು ನೇಮಕ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮ ಆತ್ಮೀಯ ಸ್ನೇಹಿತನಾದ ರಾಜಹುಲಿ ಅವರಿಗೆ ರೈತ ಹುಲಿ ಎಂದು ಬಿರುದು ನೀಡಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕೆಂದಿದ್ದೇವೆ. ಅಂದರೆ ನಾಳೆ ನೀವು ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಸಮಾರಂಭಕ್ಕೆ ತಾವು ತಪ್ಪದೇ ಆಗಮಿಸಬೇಕು. ಆಯ್ತು ಬಸವರಾಜ್ ಅವರೇ, ಖಂಡಿತವಾಗಿಯೂ ಬರುತ್ತೇವೆ. ಓಕೆ ಓಕೆ ಅಧ್ಯಕ್ಷರೇ, ಧನ್ಯವಾದಗಳು. ನಮಸ್ಕಾರ. ಊಹಿಸಿದ ಮಟ್ಟಿಗೆ ಮೇಲ್ಮಟ್ಟದ ದರ್ಜೆಯಲ್ಲಿ ನಮಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಆ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಅದು ನಮ್ಮ ದೈವ ಕುಲ ಜಮೀನ್ದಾರ್ರಿ. ಸಂತೋಷ ಸಮಾರಂಭದಲ್ಲಿ ನಮ್ಮ ಗ್ರಾಮ ದೇವರ ಸಾಂಗೇಶ್ವರಿಗೆ ಅರ್ಪಿಸಿ ಮಾಡಿಸಿ ಬರೆದಿದ್ದೀವಿ. ಏನು ರೀ ಸಾಹೇಬ್ರೆ, ನಿಮಗೆ ಮಡದಿಯಗಳನ್ನು ಮರ್ತೆ ಬಿಟ್ರ? ಭಾಗವರಿ, ನಿನ್ನೆ ಮರ್ತು ಬಿಟ್ಟಿದ್ದೆ. ಇದೇನಪ್ಪ ಮೈದನ, ನಮಗೆ ತಿಳಿಸಲಾರದೆ ಈ ಹುಡುಗಿಯನ್ನು ಪ್ರೀತಿಯ ಬಲೆಯಲ್ಲಿ ಬಿದ್ದಿದೆಯಾ?
ಆಗಿನಲ್ಲತ್ತಿಗೆ ನಡೆಯುವುದಲ್ಲ ಸರಿಸರಿಯಾಗಿ ಹೇಳುತ್ತೇನೆ. ಮೊದಲು ಮುಂದೆ ಕಾರ್ಯ ನಡೆಸಿಕೊಳ್ಳಿ. ಒಟ್ಟುಗೂಡಿಸಿದ ಆ ಬಸವೇಶ್ವರನನ್ನು ಪ್ರಾರ್ಥಿಸೋಣ. ಸಾಗರ